ನಾವು ಕಲಿಬೇಕಾಗಿರೋದು ಟೆಕ್ನಿಕಲ್ ಎಸ್ ಸಿ ಒ, ರೈಟ್? ಸೊ ಟೆಕ್ನಿಕಲ್ ಎಸ್ ಸಿ ಒ ಸ್ವಲ್ಪ ಟೆಕ್ನಿಕಲ್ ಆಗೇ ಇರುತ್ತೆ. ಸೊ ಇದು ಹೆಂಗೆ ಅಂತ ಅಂದರೆ, ಸೈಟ್ ಒಳಗಡೆನೆ ಮಾಡ್ತೀವಿ, ಆದರೆ ಸ್ವಲ್ಪ ಟೆಕ್ನಿಕಲ್ ನಾಲೆಡ್ಜ್ ಬೇಕಿರುತ್ತೆ ಅಷ್ಟೇ. ಓಕೆ, ಸೊ ಅದನ್ನು ನಾವು ಟೆಕ್ನಿಕಲ್ ಎಸ್ ಯು ಅಂತ ಕರಿತೀವಿ. ಸೊ ಬೇಸಿಕಲಿ ಏನಪ್ಪ ಅಂತಂದರೆ, ಕ್ರೋಮ್ ಬ್ರೌಸರ್ಗೆ ನಮ್ಮ ಒಂದು ಸೈಟ್ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ಯಾವುದೇ ರೀತಿಯಾದಂಥ ಯೂಸರ್ಗಾಗಲಿ ಅಥವಾ ಕ್ರಾಲರ್ಗಾಗಲಿ ನಮ್ಮ ಸೈಟಿನ ಮೇಲೆ ಯಾವುದೇ ರೀತಿ ಡೌಟ್ ಬರಬಾರ್ದು. ಸೊ ಕ್ರಾಲರ್ ಬಂದರೆ ಈಸಿಯಾಗಿ ನಮ್ಮ ಸೈಟನ್ನು ಕ್ರಾಲ್ ಮಾಡ್ಕೊಂಡು ಹೋಗಿಬಿಡ್ಬೇಕು. ಓಕೆ, ಸೊ ಅದಕ್ಕೋಸ್ಕರ ನಾವು ಆಫ್ ಪೇಜಲ್ಲಿ ಟೆಕ್ನಿಕಲ್ ಎಸ್ ಯು ಅಂತ ಬರುತ್ತೆ, ಅದನ್ನು ಮಾಡಲೇಬೇಕಾಗತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಕೂಡ. ಓಕೆ, ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಓಕೆ, ದ ಫಸ್ಟ್ ಥಿಂಗ್ ಈಸ್ ಸೈಟ್ ಮ್ಯಾಪ್. ಟೆಕ್ನಿಕಲ್ ಎಸ್ ದಲ್ಲಿ ಫಸ್ಟ್ ಆಪ್ಷನ್ ಏನು ಬರುತ್ತಪ್ಪ ಅಂತಂದರೆ ಸೈಟ್ ಮ್ಯಾಪ್, ರೈಟ್? ಈ ಸೈಟ್ ಮ್ಯಾಪ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮದು ಒಂದು ಸೈಟ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ನಮ್ಮ ಒಂದು ಸೈಟ್ ಮ್ಯಾಪಲ್ಲಿ ನಮ್ಮ ಒಂದು ಸೈಟಲ್ಲಿ ನಮಗೆ ಜಾಸ್ತಿ ಪೇಜಸ್ಗಳು ಇರೋದಿಲ್ಲ, ರೈಟ್? ಸೊ ಜಾಸ್ತಿ ಪೇಜಸ್ಗಳು ಇರೋದಿಲ್ಲ, ನಾರ್ಮಲಿ ಏನು ಒಂದು 3ರಿಂದ 4 ಪೇಜಸ್ಗಳು ಇರ್ತವೆ ಅಷ್ಟೇ, ರೈಟ್? ಬಟ್ ವೆನ್ ಇಟ್ ಕಮ್ಸ್ ಟು ಅಮೆಜಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ ಮಿಂತ್ರಾ, ಈ ರೀತಿ ಅಂತ ಬಂದಾಗ, ಉಡೆಮಿ, ಈ ರೀತಿ ಅಂತ ಬಂದಾಗ ನಮಗೆ ಸಾಕಷ್ಟು ಪೇಜಸ್ಗಳು ನಾವು ನೋಡ್ತೀವಿ. ಬಿಕಾಸ್ ಅಲ್ಲಿ ಪ್ರತಿಯೊಂದು ಪ್ರಾಡಕ್ಟಿಗೂ ಡಿಫ್ರೆಂಟ್ ಯು ಆರ್ ಎಲ್ಸ್ಗಳಿರ್ತವೆ ಆ್ಯಂಡ್ ಸಾಕಷ್ಟು ಪೇಜಸ್ಗಳಿರ್ತವೆ, ರೈಟ್? ಸೊ ಸೈಟ್ ಮ್ಯಾಪ್ ಏನಪ್ಪ ಅಂತ ಅಂದರೆ, ಕ್ರಾಲರ್ ಬಂದಾಗ ನಮ್ಮ ಕಂಪ್ಲೀಟ್ ಸೈಟನ್ನು ಡೆಫಿನೆಟ್ಲಿ ಕ್ರಾಲ್ ಮಾಡುತ್ತೆ. ಕ್ರಾಲರ್ ಯಾವ ಪೇಜಸ್ಸನ್ನು ಕೂಡ ಬಿಡೋದಿಲ್ಲ. ಬಟ್ ಸಮ್ಟೈಮ್ಸ್ ಯಾವುದಾದ್ರೂ ಪೇಜ್ ಮಿಸ್ ಆದರೆ, ಸೊ ಇವಾಗ ನಮ್ಮದು ಒಂದು 3-4 ಪೇಜ್ ಇರ್ತವೆ ಅಂತ ಅಂದ್ಕೊಳ್ಳೋಣ, ಅದನ್ನು ತುಂಬ ಬೇಗ ಏನು ಮಾಡ್ತಾರೆ, ಕ್ರಾಲ್ ಮಾಡ್ಕೊಂಡು ಹೋಗಿಬಿಡುತ್ತೆ, ಇರೋದೇ 4 ಪೇಜಸ್. ಓಕೆ, ಬಟ್ ಇ ಕಾಮರ್ಸ್ ಅಂತ ಬಂದಾಗ ಪ್ರತಿಯೊಂದು ಪ್ರಾಡಕ್ಟಿಗೂ ಕೂಡ ಬೇರೆ ಬೇರೆ ಯು ಆರ್ ಎಲ್ಸ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಪ್ರಾಡಕ್ಟನ್ನು ಓಪನ್ ಮಾಡಿದ್ರೆ ಯು ಆರ್ ಎಲ್ ಇರುತ್ತೆ. ಸೊ ಇ ಕಾಮರ್ಸ್ ಅಂತ ಬಂದಾಗ ನಮಗೆ ಸಾಕಷ್ಟು ಪೇಜಸ್ಗಳಿರ್ತವೆ ಆ್ಯಂಡ್ ಪ್ರತಿ ಪ್ರಾಡಕ್ಟಿಗೂ ಡಿಫ್ರೆಂಟ್ ಯು ಆರ್ ಎಲ್ಸ್ ಇರ್ತವೆ. ಬಟ್ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಎಲ್ಲಾದರೂ ಕ್ರಾಲರ್ ಯಾವುದಾದ್ರೂ ಒಂದು ಪೇಜನ್ನು ಮಿಸ್ ಮಾಡಿಬಿಟ್ರೆ ಏನು ಮಾಡೋದು? ಸೊ ಅದಕ್ಕೋಸ್ಕರ ನಾವು ಸೈಟ್ ಮ್ಯಾಪ್ ಅನ್ನೋದು ಕೊಡ್ತೀವಿ. ಈ ಸೈಟ್ ಮ್ಯಾಪ್ ಅನ್ನೋದು HTML ವರ್ಷನಲ್ಲಿ ಇರುತ್ತೆ, ರೈಟ್? ಸೊ ಯಾವುದೇ ರೀತಿ ಮ್ಯಾಪ್ ಇರೋದಿಲ್ಲ, ಜಸ್ಟ್ HTML ವರ್ಷನಲ್ಲಿ ಇರುತ್ತೆ, ಜನರೇಟ್ ಆಗುತ್ತೆ. ಸೊ ಈ ಸೈಟ್ ಮ್ಯಾಪ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ಜಸ್ಟ್ ಒಂದು ಕ್ಲಿಯರ್ ರೂಟ್ ಕೊಟ್ಟಂಗೆ ಕ್ರಾಲರ್ಗೆ, ಅಂತ ಅಂದರೆ ಎಲ್ಲ ಪೇಜಸ್ಸನ್ನು ಕ್ರಾಲ್ ಮಾಡ್ಕೊಂಡು ಹೋಗಿಬಿಡುತ್ತೆ, ಯಾವ ಪೇಜಸ್ಸನ್ನು ಕೂಡ ಮಿಸ್ ಮಾಡೋದಿಲ್ಲ, ರೈಟ್? ಸೊ ಅದಕ್ಕೋಸ್ಕರನೇ ಸೈಟ್ ಮ್ಯಾಪ್ಸ್ಗಳನ್ನು ನಾವು ಕೊಡ್ತೀವಿ. ಆ್ಯಂಡ್ ಸೈಟ್ ಮ್ಯಾಪನ್ನು ಕೂಡ ನಾವು ಒಂದೇ ಸತಿ ಕೊಡೋದು, ರೈಟ್? ತುಂಬ ಸಿಂಪಲ್. ಆದರೆ ನಮ್ಮ ಸೈಟಲ್ಲಿ ಸೈಟ್ ಮ್ಯಾಪ್ ಇದೆಯಾ ಇಲ್ವಾ ಅಂತ ಹೆಂಗೆ ಫಸ್ಟ್ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೀವೇ ಯಾವುದೋ ಒಂದು ಸೈಟನ್ನು ಕ್ರಿಯೇಟ್ ಮಾಡಿದ್ದೀರಾ, ಅದಕ್ಕೆ ನೀವೇ SEO ಮಾಡ್ತಿದ್ದೀರಾ. ಸೊ ಅವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಓಕೆ ನನ್ನ ಸೈಟಲ್ಲಿ ಸೈಟ್ ಮ್ಯಾಪ್ ಇಲ್ಲ, ಸೊ ನಾನು ಸೈಟ್ ಮ್ಯಾಪನ್ನು ಹಾಕಬೇಕು, ರೈಟ್? ಬಟ್ ಯಾರ್ದೋ ಒಂದು ಸೈಟಿಗೆ ನೀವು SEO ಮಾಡ್ತಿದ್ದೀರಾ, ಓಕೆ? ಸೊ ಆವಾಗ ನಿಮಗೆ ಸೈಟ್ ಮ್ಯಾಪ್ ಇದೆಯಾ ಇಲ್ವಾ ಅನ್ನೋದು ಹೆಂಗೆ ಗೊತ್ತಾಗುತ್ತೆ, ರೈಟ್? ಅದನ್ನು ತಿಳ್ಕೊಂಡು ಮಾತ್ರ ಸೈಟ್ ಮ್ಯಾಪನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ವೇಸ್ಟ್, ರೈಟ್? ಸೊ ಸೈಟ್ ಮ್ಯಾಪ್ ಇದೆಯೋ ಇಲ್ವೋ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ಅಂದಾಗ ನಾವೇನು ತಾನೇ ಮಾಡೋಕ್ಕಾಗುತ್ತೆ, ಅಲ್ವಾ? ಸೊ ಸೈಟ್ ಮ್ಯಾಪ್ ಹೆಂಗೆ ಆ್ಯಂಡ್ ಸೈಟ್ ಮ್ಯಾಪ್ ನಮ್ಮ ಸೈಟಲ್ಲಿ ಇದೆಯಾ ಇಲ್ವಾ ಅಂತ ಹೆಂಗೆ ತಿಳ್ಕೊಳೋದು ಅಂತ ಅಂದರೆ, ಜಸ್ಟ್ ನಿಮ್ಮ ಯಾವ ಸೈಟಿಗೆ ನೀವು ವರ್ಕ್ ಮಾಡ್ತಿರ್ತೀರ, ಫಾರ್ ಎಕ್ಸಾಂಪಲ್ ಅಮೆಜಾನಿಗೆ ವರ್ಕ್ ಮಾಡ್ತಿರ್ತೀರ, ಆ ಸೈಟಿನ ನೇಮನ್ನು ಮೆನ್ಷನ್ ಮಾಡಿ ಆ್ಯಂಡ್ ದೆನ್ ಸ್ಲ್ಯಾಶ್ ಅಂತ ಹೊಡೆದು ಜಸ್ಟ್ ನೀವು ಸರ್ಚ್ ಮಾಡಿ, ಲೈಕ್ ಸೈಟ್ ಮ್ಯಾಪ್ .xml. sitemap.xml. So let me
Amazon. So open that site. Okay, so site ಅನ್ನ ಓಪನ್ ಮಾಡಿದಾಗ ಸ್ಲ್ಯಾಶ್ ಸೈಟ್ ಮ್ಯಾಪ್ XML. So let me sitemaps dot XML. So let me go for site. Okay, and footer ಅಲ್ಲಿ ನಾವು ನೋಡಿದ್ರೆ amazon.in. So let me go for footer. Right, or else Amazon sitemap. Yeah. So one second. Let me go for Flipkart. Sitemap. So it's showing like this. Let me open Myntra. ಸಿ ಇಲ್ಲಿ ಸೈಟ್ ಮ್ಯಾಪ್ ಅಂತ ಸರ್ಚ್ ಮಾಡ್ತೀನಿ. ಸೊ ನೀವು ಜಸ್ಟ್ ನಿಮ್ಮ ಒಂದು ಡೊಮೈನ್ ಅನ್ನ ಸರ್ಚ್ ಮಾಡಿ ಸ್ಲ್ಯಾಶ್ ಸೈಟ್ ಮ್ಯಾಪ್ ಅಂತ ನೀವು ಎಂಟರ್ ಮಾಡಿದ್ರೆ ನಿಮಗೆ ಸೈಟ್ ಮ್ಯಾಪ್ ತೋರಿಸುತ್ತೆ. ಅಮೆಝಾನ್ ಸ್ಲ್ಯಾಶ್ ಸೈಟ್ ಮ್ಯಾಪ್. ರೈಟ್, ಸೊ ಇವಾಗ ಮಿಂತ್ರಾದು ಓಪನ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡಿದಾಗ ನಮಗೊಂದು ಸೈಟ್ ಮ್ಯಾಪ್ ಅನ್ನೋದು ಕಾಣುತ್ತೆ. ಅಂತಂದರೆ ಲೈಕ್ ಯಾವ ಪೇಜನ್ನು ಕ್ರಾಲ್ ಮಾಡ್ತಾರೆ ಅಲ್ವಾ, ಅದು ಎಲ್ಲವುದು ಕೂಡ ಇರುತ್ತೆ. ಸಿ ಕಂಪ್ಲೀಟ್ ಶುಗರ್ ಲಿಪ್ಸ್ಟಿಕ್, ಸಿ ಎಲ್ಲ ಪ್ರಾಡಕ್ಟಿನ ಲಿಂಕ್ಸ್ಗಳು ಕೂಡ ಒಂದು ಮ್ಯಾಪ್. ಸೊ ಅದು HTML ವರ್ಷನಲ್ಲೇ ಇರುತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ ನೀವು ಯಾವುದಾದ್ರೂ ಒಂದು CSS ಸೈಟಿಗೆ ಅಥವಾ ಕೋಡಿಂಗ್ ಸೈಟಿಗೆ HTML ಸೈಟಿಗೆ ನೀವು ಮಾಡ್ತೀರಾ ಅಂತ ಅಂದಾಗ ನೀವು ನಿಮ್ಮ ಒಂದು ಡೆವಲಪರ್ ಹತ್ರ ಹೇಳ್ಬಿಟ್ಟು ಸೈಟ್ ಮ್ಯಾಪನ್ನು ಜನ್ರೇಟ್ ಮಾಡಿಕೊಡಿ ಅಂತಂದರೆ ಅವ್ರು ಸೈಟ್ ಮ್ಯಾಪನ್ನು ಜನ್ರೇಟ್ ಮಾಡಿ ಕೊಡ್ತಾರೆ. ಓಕೆ, ಸೊ ಎಲ್ಸ್ ನೀವೇ ಜನ್ರೇಟ್ ಮಾಡಬೇಕು ಅಂತಂದರೆ ಜನ್ರೇಟ್ ಮಾಡ್ಬೋದು. ವರ್ಡ್ ಪ್ರೆಸ್ ಸೈಟ್ ಏನಾದರೂ ಆದರೆ ತುಂಬ ಸಿಂಪಲ್. ವರ್ಡ್ ಪ್ರೆಸ್ ಸೈಟಲ್ಲಿ ನಾವು ಏನೂ ಮಾಡೋದಾಗಿರೋದಿಲ್ಲ. ಜಸ್ಟ್ ನೀವು ನಿಮ್ಮ ಒಂದು ವರ್ಡ್ ಪ್ರೆಸ್ ಸೈಟಿಗೆ ನೀವು ಲಾಗಿನ್ ಆಗಿ. ಓಕೆ, ಸೊ ಲಾಗಿನ್ ಆದಮೇಲೆ ನೀವು ಹೆಂಗೂ SEO ಮಾಡೋಕ್ಕೋಸ್ಕರ ಪ್ಲಗಿನನ್ನೇ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಯೋಸ್ಟ್ ಆಗಿರ್ಬೋದು, ಆಲ್ ಇನ್ ಒನ್ SEO ಪ್ಯಾಕ್ ಆಗಿರ್ಬೋದು, ರೈಟ್. ಸೊ ಜಸ್ಟ್ ನೀವೇನು ಮಾಡಬೇಕು, ಆ ಪ್ಲಗಿನನ್ನು ಚೂಸ್ ಮಾಡ್ಕೊಳ್ಳಿ, ಆಲ್ ಇನ್ ಒನ್ SEO. ಆ್ಯಂಡ್ ಅದ್ರ ಕೆಳಗಡೆ ನಮ್ಗೆ ಆಪ್ಷನ್ ಇರುತ್ತೆ ಸೈಟ್ ಮ್ಯಾಪ್ಸ್, ಕ್ಲಿಕ್ ಮಾಡಿ. ಆ್ಯಂಡ್ ಇದು ಬೈ ಡಿಫಾಲ್ಟ್ ನಮಗೆ ಸೈಟ್ ಮ್ಯಾಪನ್ನು ಜನ್ರೇಟ್ ಮಾಡಿ ಕೊಟ್ಬಿಟ್ಟಿರುತ್ತೆ. ಇದನ್ನು ನಾವು ಏನು ಮಾಡೋ ನೆಸೆಸಿಟಿ ಇರೋದಿಲ್ಲ. ಓಕೆ,
ಸೊ ಇಲ್ಲಿ ನೀವು ನೋಡಿದಾಗ ಎನೇಬಲ್ ಸೈಟ್ ಮ್ಯಾಪ್ ಅನ್ನೋದು ಇರುತ್ತೆ. ಇಫ್ ಇನ್ ಕೇಸ್ ಇದೇನಾದರೂ ಆಫ್ ಆಗಿದ್ರೆ, ಓಕೆ, ಮೇಕ್ ಶೋರ್ ಆನ್ ಮಾಡಿರಿ. ಓಕೆ, ಸೊ ಆನ್ ಮಾಡಿದ್ರೆ ನಿಮ್ಮ ಸೈಟ್ ಮ್ಯಾಪ್ ರೆಡಿ. ಸೊ ದೆನ್ ಸೇವ್ ಚೇಂಜಸ್. ಇಷ್ಟೇ ವರ್ಡ್ ಪ್ರೆಸ್ಸಲ್ಲಿ ನಾವು ಇಷ್ಟೇ ಮಾಡೋದು, ಬೇರೆ ಏನೂ ಮಾಡೋದಿಲ್ಲ. ಬಟ್ ಇಫ್ ಇನ್ ಕೇಸ್ ನಿಮ್ಮ ಒಂದು ಸೈಟ್ ಮ್ಯಾಪನ್ನು ನೀವೇ ಜನ್ರೇಟ್ ಮಾಡ್ತೀರಾ ಅಥವಾ HTML ಸೈಟಿಗೆ ನೀವು ಜನ್ರೇಟ್ ಮಾಡ್ತೀರಾ ಅಂತ ಅಂದಾಗ ಜಸ್ಟ್ ನೀವೇನು ಮಾಡಬೇಕು, ಸೈಟ್ ಮ್ಯಾಪ್ ಜನ್ರೇಟರ್ ಅಂತ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮಗೆ XML ಸೈಟ್ ಮ್ಯಾಪ್ಸ್ ಜನ್ರೇಟರ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಫಸ್ಟ್ ಸೈಟ್ ಓಪನ್ ಮಾಡಿ. ಓಪನ್ ಮಾಡಿದಾಗ ನೀವೇನು ಮಾಡಬೇಕು, ನಿಮ್ಮ ಒಂದು ಸೈಟಿನ URL ಅನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇನ್ ಮೈ ಕೇಸ್ ನಾನು ಜಸ್ಟ್ ನನ್ನ ಒಂದು ಡೆಮೋ ಸೈಟನ್ನು ತಗೋತೀನಿ. ರೈಟ್, ಸೊ ಡೆಮೋ ಸೈಟನ್ನು ತೊಗೊಂಡಾದ್ಮೇಲೆ ಇಲ್ಲಿ ಪೇಸ್ಟ್ ಮಾಡಿ. ಜಸ್ಟ್ ಪೇಸ್ಟ್ ಇಶ್ಯೂ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಸೈಟಲ್ಲಿ ಎಷ್ಟು ಪೇಜಸ್ಗಳಿರ್ತವೆ ಅಷ್ಟು ಪೇಜಸನ್ನು ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ನಮಗೆ ಒಂದು ಸೈಟ್ ಮ್ಯಾಪನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ವ್ಯೂ ಸೈಟ್ ಮ್ಯಾಪ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್, ಸೊ ಕ್ಲಿಕ್ ಮಾಡಿದಾದ್ಮೇಲೆ ಜಸ್ಟ್ ನಮಗೆ ಏನು ಆಪ್ಷನ್ ಇರೋದಿಲ್ಲ. ರೈಟ್, ಸೊ ನಮಗೆ URL ಇರುತ್ತೆ ಆ್ಯಂಡ್ ನಮ್ಮ ಸೈಟ್ ಮ್ಯಾಪ್ ಕೂಡ ಜನ್ರೇಟ್ ಆಗಿರುತ್ತೆ. ನೀವಿಲ್ಲಿ ಈ ಸೈಟ್ ಮ್ಯಾಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಯುವರ್ XML ಸೈಟ್ ಮ್ಯಾಪ್ ಫೈಲ್. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಡೆವಲಪರಿಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ. ರೈಟ್, ಸೆಂಡ್ ಮಾಡಿಬಿಟ್ಟು ಈ ಸೈಟ್ ಮ್ಯಾಪನ್ನು ನಿಮ್ಮ ಸೈಟಲ್ಲಿ ಅಪ್ಲೋಡ್ ಮಾಡಿ ಕೊಡಿ ಅಂತ ಅಂದರೆ ಮುಗಿದೋಯ್ತು. ಎಲ್ಲಿ ಅಪ್ಲೋಡ್ ಮಾಡಬೇಕು, ನಿಮ್ಮ ಸೈಟ್ನ cPanel ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಸೊ cPanel ಇದನ್ನು ಅಪ್ಲೋಡ್ ಮಾಡಿ ಕೊಡಿ ಅಂತಂದರೆ ಅವ್ರು ಅಪ್ಲೋಡ್ ಮಾಡಿ ಕೊಡ್ತಾರೆ. ಸಿಂಪಲ್. ಬಟ್ ವರ್ಡ್ ಪ್ರೆಸ್ಸಲ್ಲಿ ನಾವು ಏನೂ ಮಾಡೋ ನೆಸೆಸಿಟಿ ಇರೋದಿಲ್ಲ. ಬಟ್ HTML ಅಥವಾ ಯಾವುದಾದ್ರೂ ಕೋಡಿಂಗ್ ಸೈಟ್ ಆಗಿದ್ರೆ ನೀವು XML ಸೈಟ್ ಮ್ಯಾಪನ್ನು ಜನ್ರೇಟ್ ಮಾಡಿಬಿಟ್ಟು ಡೆವಲಪರನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಹೇಳಬೇಕಾಗುತ್ತೆ ದಟ್ ಈ ಒಂದು ಸೈಟ್ ಮ್ಯಾಪನ್ನು cPanel HTML ಆಪ್ಷನ್ನಲ್ಲಿ ನೀವು ನನಗೆ ಈ ಫೈಲನ್ನು ಅಪ್ಲೋಡ್ ಮಾಡಿ ಕೊಡಿ ಅಂತಂದರೆ ಅವ್ರು ಅಪ್ಲೋಡ್ ಮಾಡಿ ಕೊಡ್ತಾರೆ. ಸೊ ಇದನ್ನು ನಾವೇನಂತ ಕರಿತೀವಿ, XML ಸೈಟ್ ಮ್ಯಾಪ್ ಫೈಲ್. ಓಕೆ, XML ಸೈಟ್ ಯೂಸರ್ ಪರ್ಪಸ್ಗೆ ಓಕೆ ಜನ್ರೇಟ್ ಆಗಿದೆ. ನಾವು ಅದನ್ನೇನು ಮಾಡೋ ನೆಸೆಸಿಟಿ ಇರೋದಿಲ್ಲ. ರೈಟ್, ಬಟ್ ವಾಟ್ ಇಫ್ ಗೂಗಲಿಗೂ ಕೂಡ ನಾವು ಸೈಟ್ ಮ್ಯಾಪನ್ನು ಕೊಡಬೇಕು. ರೈಟ್, ಸೊ ಗೂಗಲಿಗೂ ಸೈಟ್ ಮ್ಯಾಪ್ ಕೊಡಬೇಕಂತಂದರೆ ನಾನು ನಿಮಗೆ ಒಂದು ಆಪ್ಷನ್ ಹೇಳಿದ್ದೆ, ಸರ್ಚ್ ಕನ್ಸೋಲ್ ಅಂತ. ರೈಟ್, ಸೊ ಸರ್ಚ್ ಕನ್ಸೋಲ್, ನೀವು ಗೂಗಲ್ಗೆ ಹೋಗ್ಬಿಟ್ಟು ಜಸ್ಟ್ ಸರ್ಚ್ ಕನ್ಸೋಲನ್ನು ಸರ್ಚ್ ಮಾಡಿ. ಕನ್ಸೋಲ್, ಸರ್ಚ್ ಕನ್ಸೋಲಿಗೆ ನೀವು ಟೈಪ್ ಮಾಡಿದ್ರೆ ನಿಮ್ಮ ಒಂದು ಸೈಟ್ ಓಪನ್ ಆಗುತ್ತೆ. ಓಕೆ, ನಿಮ್ಮ ಸೈಟಿನ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಓಪನ್ ಆದಮೇಲೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೈಟ್ ಮ್ಯಾಪ್ಸ್ ಆಪ್ಷನ್ ಇರುತ್ತೆ. ಸೈಟ್ ಮ್ಯಾಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನೂ ಕ್ಲಿಕ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಆಲ್ರೆಡಿ ನಮ್ಮ ಸೈಟಿನ ಒಂದು ಲಿಂಕ್ ಇಲ್ಲಿ ಮೆನ್ಷನ್ ಆಗಿರುತ್ತೆ. ನೀವಿಲ್ಲಿ ಏನು ಮೆನ್ಷನ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಸೈಟ್ ಮ್ಯಾಪ್ ಡಾಟ್ XML ಅಂತ ನೀವಿಲ್ಲಿ ಆ್ಯಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ನಿಮ್ಮ ಸೈಟ್ ಮ್ಯಾಪ್ ಏನಿರುತ್ತೆ, ಸೈಟ್ ಮ್ಯಾಪ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಆಫ್ಟರ್ ದಟ್ ನಿಮಗೆ ಇಲ್ಲಿ ಎಷ್ಟು ಪೇಜ್ ಡಿಸ್ಕವರ್ ಆಗಿದ್ದಾವೆ, ವಿಡಿಯೋಸ್ ಇದ್ದರೆ ಎಷ್ಟು ವಿಡಿಯೋಸ್ಗಳು ಡಿಸ್ಪ್ಲೇ ಆಗಿದ್ದಾವೆ, ಇದೆಲ್ಲದು ಕೂಡ ಬರುತ್ತೆ. ಓಕೆ, ಸೊ ಇದು ಸ್ಟೇಟಸ್ ಕೂಡ ಫೆಚ್ ಅಂತ ಬರುತ್ತೆ. ಬಟ್ ಇದು ವರ್ಕ್ ಆಗ್ತಿರುತ್ತೆ. ಇದು ಏನಕ್ಕೆ ಬರುತ್ತೆ ಅನ್ನೋದು ನಾನು ನಾಳೆ ಕ್ಲಾಸಲ್ಲಿ ನಿಮಗೆ ಹೇಳ್ತೀನಿ. ಸೊ ಸಿಂಪಲ್, ನೀವೇನು ಮಾಡಬೇಕು, ಸೈಟ್ ಮ್ಯಾಪನ್ನು ಫಸ್ಟು ನೀವು ನಿಮ್ಮ ಸೈಟಲ್ಲಿ ಕ್ರಿಯೇಟ್ ಮಾಡಬೇಕು. ಇಫ್ ಇನ್ ಕೇಸ್ ಅದು ವರ್ಡ್ ಪ್ರೆಸ್ ಆಗಿದ್ದರೆ ಜಸ್ಟ್ ನಮ್ಮ ಕೆಲಸ ಏನಿರುತ್ತೆ ಅದನ್ನು ಆಲ್ ಇನ್ ಒನ್ SEO ಪ್ಯಾಕೆ ಮಾಡ್ಕೊಂಡ್ಬಿಟ್ಟಿರುತ್ತೆ. ನಾವು ಅದರಲ್ಲಿ ಏನು ಮಾಡೋ ನೆಸೆಸಿಟಿ ಇರೋದಿಲ್ಲ. ಬಟ್ ಇಫ್ ಇನ್ ಕೇಸ್ HTML ಏನಾದರೂ ಆದರೆ ನೀವು ಸೈಟ್ ಮ್ಯಾಪ್ .xml ಜನ್ರೇಟರ್ಗೆ ಹೋಗಿಬಿಟ್ಟು ಜನ್ರೇಟ್ ಮಾಡಿಬಿಟ್ಟು ಡೆವಲಪರ್ಗೆ ಹೇಳ್ಬೇಕಾಗುತ್ತೆ ಇದನ್ನು cPanel. ಓಕೆ, ಸೊ cPanelಗೆ ಹೋಗಿಬಿಟ್ಟು ನೀವು
ಈ ಫೈಲನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಂತ. ಸರ್ವರ್ಗೆ ಹೋಗಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರೆ ಅವರು ಅಪ್ಲೋಡ್ ಮಾಡಿ ಕೊಡ್ತಾರೆ. ರೈಟ್. ಸೊ ಇಲ್ಲಿವರೆಗೂ ನಿಮ್ಗೆ ಏನಾದರೂ ಡೌಟ್ ಇದೆಯಾ? ಡೌಟ್ ಇದ್ದರೆ ಚಾಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಮಾತಾಡಬೇಡಿ, ನನಗೆ ಕೇಳಿಸಲ್ಲ. ಸೊ ಸೈಟ್ ಮ್ಯಾಪನ್ನು ನಾವೇನು ಕೊಡ್ತೀವಿ? HTML ಕೋಡಿಂಗಲ್ಲಿ ಮಾಡಿರೋ ವೆಬ್ಸೈಟ್ ಹೇಗೆ SEOಗೆ ತೊಗೊಂಡು ಬರೋದು. ಅದಕ್ಕೋಸ್ಕರನೇ ನೀವು ಡೆವಲಪರ್ ಹೆಲ್ಪನ್ನು ತೊಗೋಬೇಕಾಗುತ್ತೆ. HTML ಸೈಟ್ ಆದರೆ ನಿಮಗೆ ಬೇಸಿಕ್ HTML ಗೊತ್ತಿರಬೇಕಾಗತ್ತೆ. ಓಕೆ. ಸೊ ಡೆವಲಪರ್ ಹತ್ರ ಮಾತಾಡಿದಾಗ ಅವ್ರು ನಿಮ್ಗೆ ಹೇಳ್ತಾರೆ SEO ಹೆಂಗೆ ಮಾಡಬೇಕಂತ. ಪ್ರೋಸೆಸ್ ಈಸ್ ದ ಸೇಮ್. ಓಕೆ. ಕಂಟೆಂಟ್ ಅಲ್ಲೂ ನೀವು ಬರಿಬೇಕಾಗುತ್ತೆ. ಆಫ್ ಪೇಜ್ SEO ನೀವು HTMLಗೆ ವರ್ಡ್ಪ್ರೆಸ್ ಸೈಟಿಗೆ ಹೆಂಗೆ ಮಾಡ್ತೀವೋ ಸೇಮೇ ಮಾಡ್ತೀವಿ. ಬಟ್ ಕಂಟೆಂಟನ್ನು ನೀವು ಬರಿತೀರಾ ಅಂತ ಅಂದಾಗ HTML ಟ್ಯಾಗ್ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಬೇಸಿಕ್ HTML ಗೊತ್ತಿರಬೇಕಾಗತ್ತೆ. ರೈಟ್. ಸೊ ಸಿಂಪಲ್. ಸೊ ಇದು ಫಸ್ಟ್ ಆಪ್ಷನ್, ಸೈಟ್ ಮ್ಯಾಪ್. ಸೈಟ್ ಮ್ಯಾಪ್ಸ್ ಏನಪ್ಪ ಅಂತಂದರೆ, ನಾವು ಗೂಗಲ್ ಮ್ಯಾಪ್ ನಮಗೆ ನಾವಿಗೇಟ್ ಮಾಡುತ್ತಲ್ವ, ಅದೇ ರೀತಿ ಸೈಟ್ ಮ್ಯಾಪ್ ಅನ್ನೋದು ಕ್ರಾಲರ್ಗೆ ನಾವಿಗೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸೈಟ್ ಮ್ಯಾಪ್ ಅನ್ನೋದು ಕೊಡಬೇಕಾಗುತ್ತೆ. ಇದು ಫಸ್ಟ್ ಸ್ಟೆಪ್. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು robots.txt. ಸೊ robots.txt ಏನಪ್ಪ ಅಂತಂದರೆ, ಈ ಸೈಟ್ ಮ್ಯಾಪಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ಸೈಟು ಸ್ಕ್ರೋಲ್ ಆಗಬೇಕು ಅಂತಂದರೆ ಬಂದುಬಿಟ್ಟು ಕ್ರಾಲರ್ ಓದ್ಕೊತ ಹೋಗಬೇಕು. ಓಕೆ. ಬಟ್ ಸಮ್ ಪೇಜಸ್ ಇರ್ತವೆ, ಅದು ಕ್ರಾಲ್ ಮಾಡಬಾರ್ದು ಅಂತಂದರೆ ರೀಡ್ ಮಾಡಬಾರ್ದು. ಯಾವುದಿರ್ಬೋದು? ಕಾಮರ್ಸ್ದಾದರೆ ಪೇಮೆಂಟ್ ಪೇಜಸ್ಗಳಿರ್ತವೆ. ರೈಟ್. ಆ್ಯಡ್ ಟು ಕಾರ್ಡ್ ಪೇಜ್ ಇರ್ತವೆ. ರೈಟ್. ಆ್ಯಂಡ್ ಸೊ ಸಮ್ ಲೈಕ್ ಅದಾದಮೇಲೆ WP ಅಡ್ಮಿನ್ ಪೇಜನ್ನು ರೀಡ್ ಮಾಡಬಾರ್ದು. ಸೊ ಈ ರೀತಿ ಸಮ್ ಪೇಜಸ್ಗಳಿರ್ತದೆ. ಕೆಲವು ಪೇಜಸ್ಗಳನ್ನು ಗೂಗಲ್ ಬಂದು ರೀಡ್ ಮಾಡಬಾರ್ದು. ಆ ಥರ ಪೇಜಸ್ಗಳು ಯಾವುದಾದ್ರೂ ಇದ್ದರೆ ನಿಮ್ಮ ಸೈಟಲ್ಲಿ, ಸೊ ಬೇಸಿಕಲಿ ನಮಗನ್ಸುತ್ತೆ ರೈಟ್, ಈ ಕೆಲವು ಪೇಜಸ್ಗಳನ್ನು ಗೂಗಲ್ ಬಂದು ರೀಡ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ನಾವು ಅಗೈನ್ ಗೂಗಲ್ಗೆ ನಾವಿಗೇಟ್ ಮಾಡಬೇಕಾಗುತ್ತೆ. ನೋಡಪ್ಪ, ಈ ಪೇಜಸ್ಗಳನ್ನು ನೀನು ರೀಡ್ ಮಾಡಬಾರ್ದು. ಓಕೆ. ಸೊ ಫಾರ್ ಎಕ್ಸಾಂಪಲ್ ನಾನು ಅಮೆಝಾನ್ ಸೈಟನ್ನು ಓಪನ್ ಮಾಡ್ತೀನಿ. amazon.in. right. So after that /robots.txt. ಇಲ್ಲಿ ಡಿಸಲೋ ಅಂತ ಇದೆ. ಡಿಸಲೋ ಅಂತ ಅಂದರೆ ಈ ಪೇಜಸ್ಗಳನ್ನು ನೀನು ಓದಬಾರ್ದು. ಓಕೆ. ಬಂದು ಓದಬಾರ್ದು, ಕ್ರಾಲ್ ಮಾಡಬಾರ್ದು. ರೈಟ್. ಬಟ್ ಅಲೋ ಅಂತ ಕೂಡ ಎಲ್ಲಿದೆ. ವಿಶ್ ಲಿಸ್ಟನ್ನು ನೀವು ಓದ್ಕೊಳ್ಳಿ, ಕ್ರಾಲ್ ಮಾಡ್ಕೊಂಡು ಹೋಗು. ಓಕೆ. ಬಟ್ ಡಿಸಾಲೋ ಅಂತ ಬಂದಾಗ ಸಾಕಷ್ಟು ಆಪ್ಷನ್ಸ್ಗಳಿರ್ತವೆ. ಡಿಸಾಲೋ ನಥಿಂಗ್ ಬಟ್ ಈ ಪೇಜಸ್ಗಳನ್ನು ನೀವು ರೀಡ್ ಮಾಡ್ಕೊಂಡು ಹೋಗಬಾರ್ದು. ಅಕೌಂಟ್ ಆಕ್ಸೆಸಿಬಿಲಿಟಿ, ಲಾಗಿನ್ ಓದಬಾರ್ದು ನೀನು, ಆ್ಯಂಡ್ ಹ್ಯಾಂಡ್ಲ್ ಬೈ ಬಾಕ್ಸ್ ಈ ರೀತಿ ಇರುತ್ತೆ. ಓಕೆ. ಸೊ ಈ ರೀತಿ ನಾವು ನಮ್ಮ ಸೈಟಲ್ಲಿ ಮಾಡಬೇಕು ಅಂತಂದರೆ, ಅಗೈನ್ ವರ್ಡ್ಪ್ರೆಸ್ ಸೈಟ್ ಆಗಿದ್ದರೆ ನಮಗೆ ಆಲ್ ಇನ್ ಒನ್ SEO ಪ್ಯಾಕೆ ಎಲ್ಲನೂ ಮಾಡಿರುತ್ತೆ. ನಾವು ಏನೂ ಮಾಡೋ ನೆಸೆಸಿಟಿ ಇರೋದಿಲ್ಲ. ಇಫ್ ಇನ್ ಕೇಸ್ ನೀವೇನಾದರೂ ಎಕ್ಸ್ಟ್ರಾ ಮಾಡ್ತೀವಿ ಅಂತ ಅಂದಾಗ ಮಾತ್ರ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಜಸ್ಟ್ ಲೈಕ್ ಅಗೈನ್ ನೀವು ನಿಮ್ಮ ಒಂದು ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡಿಗೆ ಹೋಗಿ. ಓಕೆ. ಸೊ ಡ್ಯಾಶ್ಬೋರ್ಡಿಗೆ ಹೋದಾಗ ಅಗೈನ್ ಆಲ್ ಇನ್ ಒನ್ SEO ಪ್ಯಾಕ್ ಪ್ಲಗಿನ್ ಅನ್ನು ಓಪನ್ ಮಾಡಿ. ಆಲ್ ಇನ್ ಒನ್ SEO ಪ್ಯಾಕ್. ಆ್ಯಂಡ್ ಆಲ್ ಇನ್ ಒನ್ SEO ಪ್ಯಾಕ್ ಅಂಡರಲ್ಲಿ ನಮಗೆ ಅಗೈನ್ ಆಪ್ಷನ್ಸ್ಗಳು ಕಾಣ್ತವೆ. ಲೈಕ್ ಫಾರ್ ಎಕ್ಸಾಂಪಲ್ ಟೂಲ್ಸ್. ಓಕೆ. ಸೊ ಆಲ್ ಇನ್ ಒನ್ SEO ಅಂಡರಲ್ಲಿ ಟೂಲ್ಸ್ ಆಪ್ಷನ್ ಇರ್ತವೆ. ಟೂಲ್ಸನ್ನು ಓಪನ್ ಮಾಡಿ. ಟೂಲ್ಸನ್ನು ಓಪನ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಆಪ್ಷನ್ ಬರುತ್ತೆ robots.txt ಎಡಿಟರ್. ರೈಟ್.
ಸೊ ಇಲ್ಲಿ ಎನೇಬಲ್ ಕಸ್ಟಮ್ ರೋಬೋಟ್ಸ್ ಡಾಟ್ ಟಿ ಎಕ್ಸ್ ಟಿ ಅಂತ ಇರುತ್ತೆ, ಬೈ ಡಿಫಾಲ್ಟ್ ಆಫ್ ಆಗಿರುತ್ತೆ. ಇದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾಗ ಸಿ ಯೂಸರ್ ಏಜೆಂಟ್ ಡೈರೆಕ್ಟಿವ್ ಡಿಸಲೋ ಅಂತ ಅಂದಾಗ ಈ ಪೇಜಸ್ಗಳನ್ನು ನೀನು ಕ್ರಾಲ್ ಮಾಡಬಾರ್ದು. ಬೈ ಡಿಫಾಲ್ಟ್ ಎಲ್ಲಾನು ಆಲ್ ಇನ್ ಒನ್ ಎಸ್ ಯು ಪ್ಯಾಕೆ ಮಾಡಿದೆ, ನಾವೇನು ಮಾಡೋ ಹಾಗಿಲ್ಲ. ಡಬ್ಲ್ಯೂ ಪಿ ಅಡ್ಮಿನ್ ಅನ್ನ ನೀನು ಓದಬಾರ್ದು, ಆ್ಯಡ್ ಟು ಕಾರ್ಟ್ ಓದಬಾರ್ದು, ಕಂಟೆಂಟ್ ಅಪ್ಲೋಡ್ಸ್ ಕಾಮರ್ಸ್ ಅಪ್ಲೋಡ್ಸ್ ಅನ್ನ ನೀನು ನೋಡಬಾರ್ದು, ರೈಟ್. ಆ್ಯಂಡ್ ಕಾಮರ್ಸ್ ಫೈಲ್ಸ್ಗಳನ್ನು ಟ್ರಾನ್ಸಿಸ್ಟ್ ಫೈಲ್ಸ್ಗಳನ್ನು ನೀವು ನೋಡಬಾರ್ದು, ರೈಟ್. ಇದೆಲ್ಲಾನು ಇದೆ. ಬಟ್ ಇನ್ನೂ ಬೇರೆ ಏನಾದರೂ ಇದೆ, ಬೇರೆ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ಆ್ಯಡ್ ರೂಲ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಸೇಮ್ ಇಲ್ಲಿ ಆಸ್ಟ್ರಿಪ್ಸ್ ಏನಿರುತ್ತೆ ಅಲ್ವಾ, ಆಸ್ಟ್ರಿಪ್ಪನ್ನು ನೀವು ಎಂಟರ್ ಮಾಡಿ. ಅಂತಂದರೆ ನಿಮ್ಮ ಕೀಬೋರ್ಡಲ್ಲಿ ಸ್ಟಾರ್ ಏನಿರುತ್ತೆ ಅದನ್ನು ಎಂಟರ್ ಮಾಡಿ. ಆ್ಯಂಡ್ ಆ ಪೇಜನ್ನು ಅಲೋ ಮಾಡ್ತೀರಾ ಅಥವಾ ಡಿಸಲೋ ಮಾಡ್ತೀರಾ. ಓಕೆ, ಸೊ ಡಿಸಲೋ ಆದರೆ ಡಿಸಲೋ ಮೇಲೆ ಕ್ಲಿಕ್ ಮಾಡಿ, ಅಲೋ ಆದರೆ ಅಲೋ ಮೇಲೆ ಕ್ಲಿಕ್ ಮಾಡಿ. ಅಲೋ ನಥಿಂಗ್ ಬಟ್ ಬಂದು ನೀನು ರೀಡ್ ಮಾಡ್ಕೊಂಡು ಹೋಗು. ಡಿಸಲೋ ಅಂತ ಅಂದರೆ ಆ ಸ್ಪೆಸಿಫಿಕ್ ಪೇಜನ್ನು ನೀನು ರೀಡ್ ಮಾಡಬಾರ್ದು. ಓಕೆ, ಸೊ ಆಫ್ಟರ್ ದಟ್ ಸ್ಲ್ಯಾಶ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ಪೇಜಿನ ಫೈಲನ್ನು ನೀವು ಓದೋಕ್ಕೆ ಇಷ್ಟಪಡಬಾರ್ದು ಅಂತಂದರೆ ಕ್ರಾಲರ್ ಬರಬಾರ್ದು. ಜಸ್ಟ್ ಲೈಕ್ ಈ ರೀತಿ ನೀವು ಆ ಒಂದು ಯು ಆರ್ ಎಲ್ ಅನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಕಂಪ್ಲೀಟ್ ಯು ಆರ್ ಎಲ್ ಅಲ್ಲ, ಯು ಆರ್ ಎಲ್ ಮುಂದೆ ನಮಗೆ ಸ್ವಲ್ಪ ಕಂಟೆಂಟ್ ಕಾಣುತ್ತೆ, ರೈಟ್. ಫಾರ್ ಎಕ್ಸಾಂಪಲ್ ಅಮೆಜಾನ್ ಅಂತ ಬಂದಾಗ ರೋಬೋಟ್ಸ್ ಡಾಟ್ ಟಿ ಎಕ್ಸ್ ಟಿ. ಸೊ ನಿಮ್ಮ ಡೊಮೈನ್ ಬಿಟ್ಟು ಮುಂದೆ ಏನು ಒಂದು ಆಪ್ಷನ್ ಬಂದಿರುತ್ತೆ, ಸ್ಲ್ಯಾಶ್ ಆಪ್ಷನ್ ಬಂದಿರುತ್ತೆ ಅಲ್ವಾ, ಅದನ್ನು ನೀವು ತೆಗೆದ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಓದಬಾರ್ದು ಅಂತ ಇದ್ದರೆ. ಓದಲಿ ಅಂತ ಅಂದರೆ ಅಥವಾ ನೀವೇನು ಕ್ರಿಯೇಟ್ ಮಾಡೋಲ್ಲ ಅಂತಂದರೆ ಡಿಲೀಟ್ ಮಾಡಿಕೊಂಡ್ರೆ ಮುಗಿದೋಯ್ತು, ರೈಟ್. ಅದೇ ನೀವು HTML ಸೈಟಿಗೆ ನೀವು ಮಾಡೋದಾದರೆ ಈ ರೀತಿ ಬರೀಬೇಕಾಗುತ್ತೆ. ನೀವು ಈ ರೀತಿ ಒಂದು ಸ್ಟ್ರಕ್ಚರ್ ಇರುತ್ತೆ. ಓಕೆ, ಈ ಸ್ಟ್ರಕ್ಚರನ್ನು ನೀವು ಬರೀಬೇಕಾಗುತ್ತೆ. ಬರೆದ್ಬಿಟ್ಟು ಡೆವಲಪರ್ಗೆ ಹೇಳ್ಬೇಕಾಗುತ್ತೆ, ಸಿ ಯೂಸರ್ ಏಜೆಂಟ್ ಆಸ್ಟ್ರಿಪ್ಸ್ ಆ್ಯಂಡ್ ಡಿಸಲೋ ಆ್ಯಂಡ್ ಯಾವ ಸ್ಪೆಸಿಫಿಕ್ ಪೇಜ್, ಡಿಸಲೋ ಯಾವ ಸ್ಪೆಸಿಫಿಕ್ ಪೇಜ್, ಯೂಸರ್ ಏಜೆಂಟ್ ಅನ್ನೋದನ್ನು ನೀವು ಮೆನ್ಷನ್ ಮಾಡಲೇಬೇಕು. ಈ ರೀತಿ ನೀವು ಬರೀಬೇಕಾಗುತ್ತೆ. ನೀವು ಮ್ಯಾನ್ಯುಯಲ್ ಆಗಿ ಮಾಡ್ತೀರಾ ಅಂತ ಅಂದರೆ, ಮ್ಯಾನ್ಯುಯಲ್ ಆಗಿ ನಾವು ಯಾವಾಗ ಮಾಡ್ತೀವಿ, ಇಫ್ ಇನ್ ಕೇಸ್ ಅದು CSS ಸೈಟ್ ಇದ್ದಾಗ, HTML ಸೈಟ್ ಇದ್ದಾಗ, ಯಾವುದಾದ್ರೂ ಕೋಡಿಂಗ್ ಸೈಟ್ ಇದ್ದಾಗ ನಾವು ಈ ರೀತಿ ಹಿಂಗೆ ಮಾಡ್ತೀವಿ. ಓಕೆ, ಮಾಡಿಬಿಟ್ಟು ಡೆವಲಪರ್ಗೆ ನಾವು ಕೊಡ್ತೀವಿ, ರೈಟ್. ಅವರು ಡ್ಯಾಶ್ ಬೋರ್ಡಲ್ಲಿ ಮೆನ್ಷನ್ ಮಾಡಿ ಕೊಡ್ತಾರೆ, ರೈಟ್. ಸೊ ಇದನ್ನೇ ನಾವೇನಂತ ಕರಿತೀವಿ, ರೋಬೋಟ್ಸ್ ಡಾಟ್ TXT ಡಾಟ್. Right, so any doubts? ಏನಾದರೂ ಡೌಟ್ ಇದೆಯಾ? ಚಲೋ. ಸೊ ಫಸ್ಟ್ ಏನು, ಸೈಟ್ ಮ್ಯಾಪ್. ಸೈಟ್ ಮ್ಯಾಪ್ ಏನಕ್ಕೆ, ಎಲ್ಲ ಪೇಜಸ್ ನಮ್ಮ ಸೈಟಿನ ಏನೇನೆಲ್ಲ ಇದೆಯೋ ಅದನ್ನೆಲ್ಲ ರೀಡ್ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೆ ನಾವು ಸೈಟ್ ಮ್ಯಾಪನ್ನು ಕೊಡ್ತೀವಿ. ರೋಬೋಟ್ಸ್ ಡಾಟ್ TXT ಏನು ಕೊಡ್ತೀವಿ, ಸರ್ಟೈನ್ ಪೇಜಸ್ಗಳನ್ನು ಕ್ರಾಲರ್ ರೀಡ್ ಮಾಡಬಾರ್ದು, ಸರ್ಟೈನ್ ಪೇಜಸ್ಗಳನ್ನು ಯೂಸರ್ಗೆ ನಮ್ಮ ಸೈಟ್ ತೋರಿಸ್ಬಾರ್ದು. ಅದಕ್ಕೋಸ್ಕರ ರೋಬೋಟ್ಸ್ ಡಾಟ್ TXT ಅನ್ನು ನಾವು ಮೆನ್ಷನ್ ಮಾಡ್ತೀವಿ. ಓಕೆ, ವರ್ಡ್ ಪ್ರೆಸ್ಸಲ್ಲಿ ತುಂಬ ಸಿಂಪಲ್. ಇಫ್ ಇನ್ ಕೇಸ್ HTML ಆ್ಯಂಡ್ CSS ಕೋಡ್ ಆದರೆ ನಾನು ಹೇಳಿದೆ ಅಲ್ವಾ, ಈ ರೀತಿ ನೀವು ಬರೀಬೇಕಾಗುತ್ತೆ. ಯೂಸರ್ ಏಜೆಂಟ್ ಆಸ್ಟ್ರಿಪ್ಸ್ ಆ್ಯಂಡ್ ಡಿಸಲೋ ಆದರೆ ಡಿಸಲೋ, ಅಲೋ ಆದರೆ ಅಲೋ. ಓಕೆ, ಇದನ್ನು ನಾವು ರೋಬೋಟ್ಸ್ ಡಾಟ್ TXT ಅಂತ ಕರಿತೀವಿ. ಸೊ ನಾವು ನಾನು ಯಾವಾಗಲೂ ಹೇಳ್ತಿದ್ದೆ, ಬ್ರೋಕನ್ ಲಿಂಕ್ ಅಲ್ಲ, ಬ್ಯಾಕ್ ಲಿಂಕ್ ಅಂತ ನೀವು ಬರ್ತೀರಾ ಅಂತ ಅಂದರೆ ಗುಡ್ ವೆಬ್ಸೈಟಿಂದ, ರೈಟ್, ಗುಡ್ ವೆಬ್ಸೈಟಿಂದ ಮಾತ್ರ ನಾವು ಬ್ಯಾಕ್ ಲಿಂಕನ್ನು ತಗೋಬೇಕು. ಓಕೆ, ಸುಮ್ಮನೆ ಯಾವ್ಯಾವುದೋ ರ್ಯಾಂಡಮ್ ವೆಬ್ಸೈಟಿಂದ ನಾವು ತಗೋಬಾರ್ದು. ಸೊ ಅದಕ್ಕೋಸ್ಕರ ಆ ಗುಡ್ ವೆಬ್ಸೈಟ್ಸ್ಗಳನ್ನು ನಾವು ಹೆಂಗೆ ಕಂಡುಹಿಡಬೇಕು ಅಂತಂದರೆ ನಮಗೆ 2 ಪ್ಯಾರಾಮೀಟರ್ ಇರುತ್ತೆ. ಒಂದು DA, ಇನ್ನೊಂದು PA. DA ಅಂತಂದರೆ ಡೊಮೈನ್ ಅಥಾರಿಟಿ, PA ಅಂತಂದರೆ
page authority. Okay, so domain authority nothing but ಆ ಪರ್ಟಿಕ್ಯುಲರ್ ಡೊಮೈನ್ ಏನಿದೆ ಅಲ್ವಾ, ಅದು ಎಷ್ಟರ ಮಟ್ಟಿಗೆ ಒಳ್ಳೆ ವೆಬ್ಸೈಟ್ ಅಂತಂದರೆ ಎಷ್ಟರ ಮಟ್ಟಿಗೆ ಗೂಗಲಲ್ಲಿ ರ್ಯಾಂಕ್ ಆಗ್ಬೋದು, ಎಷ್ಟರ ಮಟ್ಟಿಗೆ ಅದು ಗೂಗಲಲ್ಲಿ ಆಲ್ರೆಡಿ ರ್ಯಾಂಕ್ ಆಗಿದೆ ಅನ್ನೋದನ್ನ ನಾವು ಡೊಮೈನ್ ಅಥಾರಿಟಿ ಅಂತ ನಾವು ಕರಿತೀವಿ. ಸೊ ಇದನ್ನ 1 to 100 ಕೊಟ್ಟಿರ್ತಾರೆ. ಓಕೆ, ಸೊ ಮಿನಿಮಮ್ 40+ ಮೇಲೆ ಇದ್ರೆ ಅದು ಆವ್ರೇಜ್ ಸೈಟ್ ಅಂತ. ಓಕೆ, ಆ್ಯಂಡ್ 60-70 ಮೇಲೆ ಇದ್ರೆ ಗುಡ್ ಅಂತ. ಓಕೆ, ಇಫ್ ಇನ್ ಕೇಸ್ 75, 80, 90 ಈ ರೀತಿ ಇದ್ರೆ ಅದು ಎಕ್ಸ್ಟ್ರಾರ್ಡಿನರಿ ಸೈಟ್ ಅಂತ. ಸೊ ಯಾವಾಗಲೇ ಆಗಲಿ ನೀವು ಬ್ಯಾಕ್ಲಿಂಕ್ ಅನ್ನು ತೊಗೊಳ್ತೀರಾ ಅಂತಂದಾಗ ಡೊಮೈನ್ ಅಥಾರಿಟಿಯನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಎಷ್ಟು ಕ್ವಾಲಿಟಿ ಬ್ಯಾಕ್ಲಿಂಕ್ಸ್ಗಳಿರ್ತಾವೋ ಅಷ್ಟು ಬೇಗ ನಿಮ್ಮ ಸೈಟ್ ಫಸ್ಟ್ ಪೇಜಿಗೆ ಬರುತ್ತೆ. ಸೊ ಇದನ್ನು ನಾವು ಪೇಜ್ ಅಥಾರಿಟಿ ಅಂತ ಕರಿತೀವಿ, ಸಾರಿ ಡೊಮೈನ್ ಅಥಾರಿಟಿ ಅಂತ ಕರಿತೀವಿ. ಪೇಜ್ ಅಥಾರಿಟಿ ನಥಿಂಗ್ ಬಟ್ ಪರ್ಟಿಕ್ಯುಲರ್ ಪೇಜ್, ಸ್ಪೆಸಿಫಿಕ್ ಪೇಜ್ ಎಷ್ಟು ಮಟ್ಟಿಗೆ ರ್ಯಾಂಕ್ ಆಗುತ್ತೆ, ಆ ಪರ್ಟಿಕ್ಯುಲರ್ ಪೇಜ್ ಎಷ್ಟು ಮಟ್ಟಿಗೆ ರ್ಯಾಂಕ್ ಆಗುತ್ತೆ, ರೈಟ್. ಸೊ ಅದನ್ನು ನಾವು ಪೇಜ್ ಅಥಾರಿಟಿ ಅಂತ ಕರಿತೀವಿ, ರೈಟ್. ಸೊ ಇದನ್ನು ಕೂಡ ಸೇಮ್ 0 to 100 ರ್ಯಾಂಕ್ ಮಾಡಿರ್ತಾರೆ. ಸೊ ಇಲ್ಲೂ ಕೂಡ ಸೇಮ್ 40+ ಇದ್ದರೆ ಗುಡ್, ಆವ್ರೇಜ್ 60+ ಇದ್ದರೆ ಗುಡ್. ಇಫ್ ಇನ್ ಕೇಸ್ 70 ಎಬೋ 75 ಎಬೋ ಏನಾದರೂ ಇದ್ದರೆ ಅದು ಎಕ್ಸ್ಟ್ರಾರ್ಡಿನರಿ ಸೈಟ್ ಅಂತ. ಓಕೆ, ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಡೊಮೈನ್ ಬಂದುಬಿಟ್ಟು ಓವರ್ ಆಲ್ ಅಥಾರಿಟಿ ಎಷ್ಟಿದೆ, ಪೇಜ್ ಬಂದುಬಿಟ್ಟು ಪೇಜ್ ಅಥಾರಿಟಿ, ಪರ್ಟಿಕ್ಯುಲರ್ ಪೇಜ್ ಅಥಾರಿಟಿ ಎಷ್ಟಿದೆ. ಸೊ ಸೇಮ್ ನೀವೇನಾದರೂ DAPA ಚೆಕ್ ಮಾಡ್ಕೋಬೇಕು ಅಂತಂದರೆ ನಮಗೆ ಬ್ಯಾಕ್ಲಿಂಕ್ಸ್ದು ಏನೇ ಇದ್ರೂ ಕೂಡ ನಮಗೆ ಅಲ್ಲಿ DAPA ಮೆನ್ಷನ್ ಆಗೇ ಆಗಿರುತ್ತೆ. ಇಫ್ ಇನ್ ಕೇಸ್ ನೀವು ಅಗೇನ್ ಚೆಕ್ ಮಾಡ್ತೀರಾ ಅಂತ ಅಂದಾಗ ನೀವು ಚೆಕ್ ಮಾಡ್ಕೋಬೋದು. DAPA ಚೆಕ್ ಅಂತ ನೀವು ಎಂಟರ್ ಮಾಡಿದ್ರೆ ಡೊಮೈನ್ ಅಥಾರಿಟಿ ಪೇಜ್ ಅಥಾರಿಟಿ ಚೆಕ್. ಸೊ ನೀವೇನು ಮಾಡಬೇಕು, ಯಾವ ಪೇಜಿಂದ ನೀವು ಬ್ಯಾಕ್ಲಿಂಕನ್ನು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ವಾ, ಆ ಬ್ಯಾಕ್ಲಿಂಕನ್ನು ಯಾವ ಪೇಜಿಂದ ನೀವು ಬ್ಯಾಕ್ಲಿಂಕನ್ನು ತೊಗೋಬೇಕು ಅಂದ್ಕೊಂಡಿರ್ತೀರ ಅಲ್ವಾ, ಆ ಪರ್ಟಿಕ್ಯುಲರ್ ವೆಬ್ಸೈಟಿನ ಲಿಂಕನ್ನು ಕಾಪಿ ಮಾಡಿ ಆ್ಯಂಡ್ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಬಿಟ್ಟು ಚೆಕ್ DAPA ಆಪ್ಷನ್ ಇರುತ್ತೆ, ನೀವು ಚೆಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ವೆಬ್ಸೈಟಿಗೆ ಡೊಮೈನ್ ಅಥಾರಿಟಿ ಎಷ್ಟಿದೆ, ಪೇಜ್ ಅಥಾರಿಟಿ ಎಷ್ಟಿದೆ. ಓಕೆ, ಸೊ ವೆಬ್ ಪೇಜ್ ಡೊಮೈನ್ ಅಥಾರಿಟಿ ಬಂದು 92 ಇದೆ, ಪೇಜ್ ಅಥಾರಿಟಿ ಬಂದು 70 ಇದೆ. SS ಬಂದುಬಿಟ್ಟು ಸ್ಪ್ಯಾಮ್ ಸ್ಕೋರ್ ಅಂತ ಅಂದರೆ ಎಷ್ಟು ಸ್ಪ್ಯಾಮ್ಸ್ ಲಿಂಕಲ್ಲಿ ಇರ್ತವೆ. ಸೊ ಸಮ್ ಲೈಕ್ ಕೆಲವು ಸ್ಪ್ಯಾಮ್ ಸ್ಕೋರ್ ಅಂತ ಇರ್ತವೆ ಗೊತ್ತಾ, ಅದನ್ನು ನಾವು SS ಅಂತ ಕರಿತೀವಿ. ಸೊ ಇಫ್ ಇನ್ ಕೇಸ್ ನಿಮ್ಮ ಡೊಮೈನ್ ಅಥಾರಿಟಿ ಆ ಪರ್ಟಿಕ್ಯುಲರ್ ವೆಬ್ಸೈಟಿಂದು ಡೊಮೈನ್ ಅಥಾರಿಟಿ ಜಾಸ್ತಿ ಇದ್ದು, ಪೇಜ್ ಅಥಾರಿಟಿ ಜಾಸ್ತಿ ಇದ್ದು, ಸ್ಪ್ಯಾಮ್ ಸ್ಕೋರ್ ಏನಾದರೂ 30 ಒಳಗಿದ್ರೆ ನೀವು ಅದನ್ನು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು. ಇಫ್ ಇನ್ ಕೇಸ್ ಡೊಮೈನ್ ಅಥಾರಿಟಿನೇ ಕಡಿಮೆ ಇರುತ್ತೆ, ಸೊ ಫಾರ್ ಎಕ್ಸಾಂಪಲ್ 45 ಡೊಮೈನ್ ಅಥಾರಿಟಿ ಇರುತ್ತೆ, ಪೇಜ್ ಅಥಾರಿಟಿ 150 ಇರುತ್ತೆ ಅಂತ ಅಂದ್ಕೊಳ್ಳೋಣ, 50, ಆ್ಯಂಡ್ ಸ್ಪ್ಯಾಮ್ ಸ್ಕೋರ್ ಬಂದ್ಬಿಟ್ಟು 30-35 ಇರುತ್ತೆ ಅಂದ್ಕೊಳ್ಳೋಣ. ಆ ರೀತಿ ಸೈಟನ್ನು ನೀವು ತೊಗೋಬಾರ್ದು. ಓಕೆ, ಸೊ ಇದನ್ನೇ ನಾವು ಏನಂತ ಕರಿತೀವಿ, DAPA ಡೊಮೈನ್ ಅಥಾರಿಟಿ ಪೇಜ್ ಅಥಾರಿಟಿ. ಚೆಕ್ ಮಾಡ್ಕೋಬೇಕು ಅಂತಂದರೆ ಜಸ್ಟ್ ಗೂಗಲ್ ಕ್ರೋಮ್ಗೆ ಹೋಗಿ DAPA ಚೆಕ್ಕರ್ ಅಂತ ಬಂದಾಗ ನಮಗೆ ಸಾಕಷ್ಟು ಸೈಟ್ಸ್ಗಳು ಬರ್ತವೆ. ಮೋಸ್ ಇರುತ್ತೆ. ಓಕೆ, ಈ ಮೋಸೇ ಈ DAPA ಅನ್ನೋದನ್ನು ತಂದಿರೋದು. ಓಕೆ, ಸೊ ಮೋಸಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಮೋಸ್ ಡೊಮೈನ್ ಅಥಾರಿಟಿ, ಎಂಟರ್ ಡೊಮೈನ್, ರೈಟ್. ಯಾವ ಸೈಟಿಂದ ಬ್ಯಾಕ್ಲಿಂಕನ್ನು ತೊಗೊಳ್ತಿದ್ರೋ ಆ ಸೈಟಿನ URL ಅನ್ನು ಮೆನ್ಷನ್ ಮಾಡಿ. ಸೊ ದೆನ್ ಚೆಕ್ DA. ಸೊ ಚೆಕ್ DA ಅಂತ ಬಂದಾಗ ಡೊಮೈನ್ ಅಥಾರಿಟಿ 92 ಆ್ಯಂಡ್ ರ್ಯಾಂಕಿಂಗ್ ಕೀವರ್ಡ್ಸ್ ಎಷ್ಟು ಕೀವರ್ಡ್ಸ್ಗೆ ರ್ಯಾಂಕ್ ಆಗಿದೆ, 2.5 ಲಕ್ಷ ಕೀವರ್ಡ್ಸ್ಗೆ ಅಮೆಜಾನ್ ಅನ್ನೋದು ರ್ಯಾಂಕ್ ಆಗಿದೆ. ಸ್ಪ್ಯಾಮ್ ಸ್ಕೋರ್ ಎಷ್ಟಿದೆ, 28%. ಲಿಂಕಿಂಗ್ ರೂಟ್ ಡೊಮೈನ್ಸ್ ಎಷ್ಟಿದ್ದಾವೆ, ಲೈಕ್ ಇಂಟರ್ನಲ್ ಲಿಂಕ್ಸ್ಗಳು. ಸೊ ಬೇಸಿಕಲಿ ಎಷ್ಟು ಲಿಂಕ್ಸ್ಗಳಿದ್ದಾವೆ, ರೈಟ್. ಪೇಜ್ URL, ಪೇಜ್ ಅಥಾರಿಟಿ, ಪ್ರತಿಯೊಂದು ಪೇಜಿಗೂ ಎಷ್ಟೆಷ್ಟು ಅಥಾರಿಟಿ ಇದೆ ಅದು ಕೂಡ ಮೆನ್ಷನ್ ಮಾಡಿರ್ತಾರೆ. ಓಕೆ, ಟಾಪ್ ಲಿಂಕಿಂಗ್ ಡೊಮೈನ್ಸ್ ಅಂತಂದರೆ
ಬ್ಯಾಕ್ ಲಿಂಕ್ಸ್ಗಳು ಎಲ್ಲೆಲ್ಲಿಂದ ಬಂದಿದ್ದಾವೆ, ಯೂಟ್ಯೂಬಿಂದ ಬಂದಿದೆ, ಲಿಂಕ್ಡ್ಇನ್ನಿಂದ ಬಂದಿದೆ, ವರ್ಡ್‌ಪ್ರೆಸ್ಸಿಂದ ಬಂದಿದೆ, apple.com ಬಂದಿದೆ. ಇವೆಲ್ಲ ಬ್ಯಾಕ್ ಲಿಂಕ್ಸ್ಗಳು ಯಾವ ಯಾವ ಲಿಂಕಿಂದ ಈ ಅಮೆಜಾನಿಗೆ ಬಂದಿದೆ ಅನ್ನೋದು ಟಾಪ್ ಲಿಂಕಿಂಗ್ ಡೊಮೈನ್ಸ್ ಅನ್ನೋದನ್ನು ನಾವು ಕರಿತೀವಿ, ರೈಟ್. ಸೊ ಇದನ್ನು ನಾವು ಮೋಸಲ್ಲಿ ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು, DAPN, ರೈಟ್. ಸೊ ಡಿ ಎ ಅಂತ ಅಂದರೆ ಡೊಮೈನ್ ಅಥಾರಿಟಿ ಆ್ಯಂಡ್ PA ಅಂತಂದರೆ ಪೇಜ್ ಅಥಾರಿಟಿ. ಓಕೆ. ಸೊ ಎನಿ ಡೌಟ್ಸ್, ಏನಾದರೂ ಡೌಟ್ಸ್ ಇದ್ದರೆ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇಫ್ ಇನ್ ಕೇಸ್ ಡೌಟ್ ಇಲ್ಲ ಅಂತಂದರೆ ನಾನು ಮುಂದಕ್ಕೆ ಹೋಗ್ತೇನೆ. ಚಲ. ಸೊ ಇನ್ನೊಂದು ಆಪ್ಷನ್ ಇದೆ. ಸೊ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಡೂ ಫಾಲೋ, ನೋ ಫಾಲೋ. ಈ ಡೂ ಫಾಲೋ ನೋ ಫಾಲೋ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ಪೂಜಾ ನನ್ನ ಹತ್ರ ಟ್ರೈನ್ ಆಗಿರ್ತಾರೆ. ಓಕೆ. ಯಾವುದೋ ಒಂದು ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗಿರ್ತಾರೆ, ರೈಟ್. ಸೊ ಆ ಇಂಟರ್ವ್ಯೂ ಮಾಡೋರು ಏನು ಮಾಡ್ತಾರೆ, HR ಏನು ಮಾಡ್ತಾರೆ, ನನಗೆ ಕಾಲ್ ಮಾಡ್ತಾರೆ. ಸೊ ಹಿಂಗೆ ಪೂಜಾ ಅನ್ನೋರು ಬಂದಿದ್ದಾರೆ ಆ್ಯಂಡ್ ನಿಮ್ಮ ಹೆಸರನ್ನು ಹೇಳ್ತಿದ್ದಾರೆ, ನಿಮ್ಮ ಇನ್ಸ್ಟಿಟ್ಯೂಷನಿಂದ ಟ್ರೈನ್ ಆಗಿ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೆಂಗೆ ಅವ್ರು ಕೆಲಸ ಮಾಡ್ತಾರೆ, ರೈಟ್. ಸೊ ನನಗೆ ಒಂದು ಆಪ್ಷನ್ ಇರುತ್ತೆ, ಲೈಕ್ ಅವ್ರು ಹೆಂಗೆ ಪ್ರಾಕ್ಟೀಸ್ ಮಾಡಿರ್ತಾರಾ ಇಲ್ವಾ, ಆ್ಯಂಡ್ ಎಷ್ಟು ಮಟ್ಟಿಗೆ ಅವ್ರು ಪ್ರಾಕ್ಟೀಸ್ ಮಾಡಿದ್ದಾರೆ, ಆ್ಯಂಡ್ ಎಷ್ಟು ಮಟ್ಟಿಗೆ ಅವ್ರು ಕ್ಲಾಸ್ ಕೇಳಿದ್ದಾರೆ, ಆ್ಯಂಡ್ ಎಷ್ಟು ಮಟ್ಟಿಗೆ ಅವರಿಗೆ ಕಾನ್ಫಿಡೆನ್ಸ್ ಇದೆ. ಇದನ್ನೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡು ನಾನು ಆ HRಗೆ ಹೇಳ್ತೀನಿ, ಶಿ ಈಸ್ ಎ ಗುಡ್ ವರ್ಕರ್, ನೀವು ಆರಾಮಾಗಿ ಕೆಲ್ಸಕ್ಕೆ ತೊಗೋಬೋದು ಅಂತ ನಾನು ಏನು ಮಾಡ್ತೀನಿ, ರೆಕಮೆಂಡ್ ಮಾಡ್ತೀನಿ ಪೂಜಾನ. ಅದನ್ನು ಡೂ ಫಾಲೋ ಅಂತೀವಿ. ನೋ ಫಾಲೋ ನಥಿಂಗ್ ಬಟ್, ಇವಾಗ ಸುಧೀರ್ ಸೇಮ್ ಕಂಪ್ನಿಗೆ ಹೋಗಿರ್ತಾರೆ, ಸೇಮ್ HR ಕಾಲ್ ಮಾಡ್ತಾರೆ ನನಗೆ, ಹಿಂಗೆ ಸುಧೀರ್ ಅನ್ನೋರೊಬ್ರು ಬಂದಿರ್ತಾರೆ, ನೀ ಹೇಳು ಅಂತ. ಸೊ ಅಸೈನ್ಮೆಂಟ್ಸ್ ಕರೆಕ್ಟಾಗಿ ಮಾಡಿರಲ್ಲ ಅಂದ್ಕೊಂಡಿರೋಣ, ಅಥವಾ ಕ್ಲಾಸಸ್ ನೆಟ್ಟಿಗೆ ಅಟೆಂಡ್ ಆಗಿರಲ್ಲ ಅಂತ ಅಂದ್ಕೊಳ್ಳೋಣ. ಓಕೆ. ಪ್ರಾಕ್ಟೀಸೇ ಮಾಡಿರೋದಿಲ್ಲ ಅಂದ್ಕೊಳ್ಳೋಣ. ಸೊ ಇವಾಗ ನನಗೆ ಹೆಂಗೆ ಗೊತ್ತಾಗುತ್ತೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ. ಸೊ ನಾನೇನು ಹೇಳ್ತೀನಿ, ಇಲ್ಲ ಅವರು ಅಷ್ಟಾಗಿ ಕ್ಲಾಸ್ ಕರೆಕ್ಟಾಗಿ ಅಟೆಂಡ್ ಮಾಡಿಲ್ಲ, ನಾನು ಹೇಳಿರೋದೇನು ಮಾಡಿದಲ್ಲ. ಸೊ ಇಟ್ಸ್ ಕೈಂಡ್ ನಿನಗೆ ಬಿಟ್ಟಿರೋದು, ನೀನು ಪರ್ಸ್ನಲಿ ತೊಗೋಬೇಕು ಅಂತಂದರೆ ನೀನು ತೊಗೋ, ಬಟ್ ನನ್ನ ಕಡೆಯಿಂದ ಯಾವುದೇ ರೀತಿ ವ್ಯಾಲ್ಯೂ ಅಡಿಷನನ್ನು ನಾನು ಕೊಡೋದಿಲ್ಲ ಅಂತ ಹೇಳ್ತೀನಿ. ಸೊ ಇದನ್ನು ನಾನು ಏನು ಮಾಡ್ತೀನಿ, ನೋ ಫಾಲೋ. ಸೊ ಆವಾಗ HR ಬಿಟ್ಟಿರೋದು, ಆ ಸೈಟನ್ನು ತೊಗೋಬೇಕಾ ಬೇಡವಾ. ಸೊ ನಾನೇನು ಹೇಳಿದ್ದೀನಿ, ನಂಗೆ ಅಷ್ಟಾಗಿ ಗೊತ್ತಿಲ್ಲ, ಅವ್ರು ಒಳ್ಳೆ ವರ್ಕರ್ ಆಗ್ತಾರೆ ಇಲ್ವಾ ನನಗೆ ಗೊತ್ತಿಲ್ಲ. ಸೊ ಅವಾಗ HR ಇಮಿಡಿಯೇಟಾಗಿ ಏನು ಮಾಡ್ತಾರೆ, ಓಕೆ ನೀನೊಂದು ತೆಗಿತೀನಿ, ನಾನು ಏನು ಮಾಡ್ತೀನಿ, ಪೂಜಾನ ಹೈರ್ ಮಾಡ್ಕೋತೀನಿ, ರೈಟ್. ಸೊ ಅದೇ ರೀತಿ ವೆಬ್ಸೈಟ್ಸಲ್ಲೂ ಸೇಮ್, ಡೂ ಫಾಲೋ ನಥಿಂಗ್ ಬಟ್, ನಾವು ಏನು ಬ್ಯಾಕ್ ಲಿಂಕ್ಸ್ಗಳನ್ನು ತೊಗೊಳ್ತೀವಿ ಆ ಸೈಟಿನವರು ಯಾವುದೇ ರೀತಿ ತಕರಾರು ಮಾಡೋದಿಲ್ಲ ಅಂತ ಅರ್ಥ. ಅಂತ ಅಂದರೆ ನೀನು ತಗೋ, ಡೂ ಫಾಲೋ, ನೀನು ಫಾಲೋ ಮಾಡ್ಕೋ ಈ ಸೈಟನ್ನು, ನನ್ನಿಂದ ಯಾವುದೇ ರೀತಿಯಾದಂಥ ತಕರಾರು ಇರೋದಿಲ್ಲ ನಿನಗೆ. ನೋ ಫಾಲೋ ಅಂತ ಅಂದರೆ, ನೋಡಪ್ಪ ನನ್ನಿಂದ ನೀನು ಬ್ಯಾಕ್ ಲಿಂಕನ್ನು ತಗೋ, ಬೇಕಿದ್ರೆ ನಾನು ಬ್ಯಾಕ್ ಲಿಂಕನ್ನು ಕೊಡ್ತೀನಿ, ಆದರೆ ನನ್ನ ಬ್ಯಾಕ್ ಲಿಂಕಿಂದ ನಿನ್ಗೆ ಯಾವುದೇ ರೀತಿಯಾದಂಥ ವ್ಯಾಲ್ಯೂ ಅಡಿಷನ್ ಆಗೋದಿಲ್ಲ, ರೈಟ್. ಸೊ ವ್ಯಾಲ್ಯೂ ಅಡಿಷನ್ ಯಾವಾಗ ಆಗೋದಿಲ್ವೋ ರ್ಯಾಂಕಿಂಗ್ ಅನ್ನೋದು ಕಡಿಮೆ ಬರುತ್ತೆ, ರೈಟ್. ಸೊ ಯಾವಾಗಲೇ ಆಗಲಿ ನೀವು ಬ್ಯಾಕ್ ಲಿಂಕನ್ನು ತೊಗೊಳ್ತೀರಾ ಅಂತಂದರೆ ಡೂ ಫಾಲೋ ಇರೋ ಸೈಟ್ಸ್ಗಳಿಂದನೇ ನೀವು ತೊಗೋಬೇಕು. ನೋ ಫಾಲೋ ಅಂತ ಇದ್ದರೆ ಅದನ್ನು ಬಿಟ್ಬಿಡಬೇಕು, ಓಕೆ. ಸೊ ಜಸ್ಟ್ ಅಗೇನ್ ನೀವೇನು ಮಾಡಬೇಕು, ಡೂ ಫಾಲೋ ನೋ ಫಾಲೋ ಚೆಕ್ಕರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾಲೋ, ನೋ ಫಾಲೋ, ಚೆಕ್, ಸೈಟ್ಸ್ಗಳು ಓಪನ್ ಆಗ್ತವೆ. ಡೂ ಫಾಲೋ ನೋ ಫಾಲೋ ಲಿಂಕ್ ಚೆಕ್, ರೈಟ್. ಅಗೇನ್ ಯಾವ ಸೈಟಿನ ಒಂದು URL ಅನ್ನು, ಯಾವ ಸೈಟಿಗೆ ನೀವು ಬ್ಯಾಕ್ ಲಿಂಕನ್ನು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರೋ, ಅಥವಾ ಯಾವ ಸೈಟಿಂದ ನೀವು ಬ್ಯಾಕ್ ಲಿಂಕನ್ನು ತೊಗೋಬೇಕು ಅಂದ್ಕೊಂಡಿರ್ತೀರೋ, ಜಸ್ಟ್ ನೀವೇನು ಮಾಡಿ ಆ ವೆಬ್ಸೈಟಿನ URL ಅನ್ನು ನೀವು ಮೆನ್ಷನ್ ಮಾಡಿ ಆ್ಯಂಡ್ ದೆನ್ ಚೆಕ್ ಸ್ಟೇಟಸ್. ಇಫ್ ಇನ್ ಕೇಸ್ ಡೂ ಫಾಲೋ ಇದ್ದರೆ ಡೂ ಫಾಲೋ ಅಂತ ಬರುತ್ತೆ, ನೋ ಫಾಲೋ ಇದ್ದರೆ ನೋ ಫಾಲೋ ಅಂತ ಬರುತ್ತೆ, ಓಕೆ. ನೋ ಫಾಲೋ ಅಂತ ಅಂದರೆ ನೀವು ತೊಗೋಬಾರ್ದು, ಡೂ ಫಾಲೋ ಅಂತಂದರೆ ನೀವು ಹ್ಯಾಪಿಯಾಗಿ ತೊಗೋಬೋದು. ಇಲ್ಲಿ ವಾಟ್ ಈಸ್ ಡೂ ಫಾಲೋ ಲಿಂಕ್ ಆ್ಯಂಡ್ ವಾಟ್ ಈಸ್ ನೋ ಫಾಲೋ ಲಿಂಕ್, ಓದ್ಕೊಳ್ಳಿ, ಇದನ್ನು ನಿಮಗೆ ಇನ್ನೂ ಬೆಟರ್ ವೇಯಲ್ಲಿ ಅರ್ಥ ಆಗುತ್ತೆ, ಓಕೆ. ಸೊ ಡೂ ಫಾಲೋ ಇರೋ ಸೈಟಿಂದ ಮಾತ್ರ ನಾವು ಬ್ಯಾಕ್ ಲಿಂಕನ್ನು ತೊಗೋಬೋದು, ಆ್ಯಂಡ್ ನೋ ಫಾಲೋ ಇರೋದ್ರಿಂದ ನಾವು ತೊಗೊಂಡ್ರೆ ಏನಾಗುತ್ತೆ, ಅದಕ್ಕೆ ಯಾವುದೇ ರೀತಿ ವ್ಯಾಲ್ಯೂವನ್ನು ಗೂಗಲ್ ಕೊಡೋದಿಲ್ಲ, ವ್ಯಾಲ್ಯೂ ಅಡಿಷನ್ ಆಗೋದಿಲ್ಲ,
ಸೊ ಅದಕ್ಕೋಸ್ಕರ ನೋ ಫಾಲೋ ಇರೋ ಸೈಟ್ಸ್ಗಳಿಂದ ನೀವು ಬ್ಯಾಕ್ ಲಿಂಕ್ಸ್ಗಳನ್ನು ತಗೋಬಾರದು. ಇದನ್ನೇ ನಾವೇನಂತ ಕರಿತೀವಿ, ಡೂ ಫಾಲೋ, ನೋ ಫಾಲೋ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಸೈಟ್ ಮ್ಯಾಪ್ ಅಂತ ಅಂದರೆ ಏನು? ಸೈಟ್ ಮ್ಯಾಪ್ ಅಂತ ಅಂದರೆ ಜಸ್ಟ್ ಲೈಕ್ ಗೂಗಲ್ ಮ್ಯಾಪ್ ಹೆಂಗಿರುತ್ತೆ ನಮಗೆ ನಾವಿಗೇಷನ್ ತೋರಿಸ್ತವೆ ಗೊತ್ತಾ? ಸೊ ಅದೇ ರೀತಿ ಗೂಗಲ್ ಕ್ರೋಮ್ಗೆ ಮತ್ತು ಯೂಸರ್ಗೆ ನಾವೊಂದು ಸೈಟ್ ಮ್ಯಾಪನ್ನು ಕೊಡ್ತೀವಿ. ನೀನು ಪರ್ಟಿಕ್ಯುಲರ್ ಪೇಜನ್ನು ನೋಡ್ಕೋಬೇಕು ಅಂತಂದರೆ ನೀನು ಪರ್ಟಿಕ್ಯುಲರ್ ಪೇಜನ್ನು ಅಲ್ಲಿಗೆ ಹೋಗಿ ನೀನು ನೋಡ್ಕೊ. ಆ್ಯಂಡ್ ಕ್ರಾಲರ್ಗೇನು ನಾನು ನಿನ್ಗೊಂದು ಸೈಟ್ ಮ್ಯಾಪ್ ಕೊಟ್ಟಿದ್ದೀನಿ, ಆ ಸೈಟ್ ಮ್ಯಾಪಲ್ಲಿರೋ ಎಲ್ಲ ಪೇಜಸ್ಗಳನ್ನು ನೀನು ಕ್ರಾಲ್ ಮಾಡು ಅಂತಂದರೆ ಹೋಗಿ ರೀಡ್ ಮಾಡು. ಸೈಟ್ ಮ್ಯಾಪ್ ಕೊಡಲಿಲ್ಲ ಅಂದರೆ ಕ್ರಾಲರ್ ರೀಡ್ ಮಾಡಲ್ಲ ಅಂತ ಅಲ್ಲ, ಡೆಫಿನೆಟ್ಲಿ ರೀಡ್ ಮಾಡುತ್ತೆ. ಬಟ್ ಯಾವಾಗ ನಮ್ಮ ಸೈಟ್ ತುಂಬ ದೊಡ್ಡದಿರುತ್ತೋ ಸೈಟ್ ಮ್ಯಾಪ್ ಕೊಡೋದು ನಮಗೆ ಮ್ಯಾಂಡೇಟ್ರಿ. ಓಕೆ, robots.txt ನಥಿಂಗ್ ಬಟ್ ಕೆಲವು ಒಂದು ಪೇಜಸ್ಗಳನ್ನು ಗೂಗಲ್ ರೀಡ್ ಮಾಡಬಾರ್ದು ಆ್ಯಂಡ್ ಅದು ಯೂಸರಿಗೆ ಕಾಣಿಸ್ಕೋಬಾರ್ದು. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, robot.txt ಕೊಡ್ತೀವಿ. robot.txt ಕೊಟ್ಟಾಗ ಏನಾಗುತ್ತೆ, ಕೆಲವು ಪೇಜಸ್ಗಳನ್ನು ಗೂಗಲ್ ಕ್ರಾಲ್ ಮಾಡಲ್ಲ. ಅದು ಅಡ್ಮಿನ್ ಪ್ಯಾನಲ್ ಆಗಿರ್ಬೋದು, ಸಿ ಪ್ಯಾನಲ್ ಆಗಿರ್ಬೋದು, ಪೇಮೆಂಟ್ ಪೇಜಸ್ಗಳಾಗಿರ್ಬೋದು, ರೈಟ್, ಆ್ಯಡ್ ಟು ಕಾರ್ಟ್ ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಸೊ ಕೆಲವು ಪೇಜಸ್ಗಳನ್ನು ನಾವು ಏನು ಎಂಟರ್ ಮಾಡಿರ್ತೀವಿ ಆ ರೀತಿ ಪೇಜಸ್ಗಳನ್ನು robots.txt ಕೊಡೋದ್ರಿಂದ ಕ್ರಾಲರ್ ಬಂದು ರೀಡ್ ಮಾಡಲ್ಲ. ಇಫ್ ಇನ್ ಕೇಸ್ ರೀಡ್ ಮಾಡಿರೋ ಅದು ಯೂಸರ್ಗೆ ಗೂಗಲ್ ತೋರಿಸಲ್ಲ. ಸೊ ಅದಕ್ಕೋಸ್ಕರ ನಾವು robot.txt ಕೊಟ್ಟಿರ್ತೀವಿ. ಸೊ ಈ ಎರಡೂ ಕೂಡ ಬೈ ಡಿಫಾಲ್ಟ್ ಆಲ್ ಇನ್ ಒನ್ SEO ಪ್ಯಾಕಲ್ಲಿ ಇರ್ತವೆ. ನೀವು ಯಾವುದೇ SEO ಪ್ಲಗಿನನ್ನು ಯೂಸ್ ಮಾಡಿದ್ರು ಆ ಎರಡರಲ್ಲೂ ಕೂಡ ಇದು ಆಟೋಮೆಟಿಕಲಿ ಅಪ್ಲೋಡ್ ಆಗಿರುತ್ತೆ. ನೀವು ಮಾಡೋ ನೆಸೆಸಿಟಿ ಏನೂ ಇರೋದಿಲ್ಲ. ಇಫ್ ಇನ್ ಕೇಸ್ ನೀವು ಎಕ್ಸ್ಟ್ರಾ ಮಾಡ್ಕೋಬೇಕು ಅಂತಂದರೆ ನೀವು ಮಾಡ್ಕೋಬೋದು ಅಷ್ಟೇ. ಓಕೆ, ಬಟ್ ಇಫ್ ಇನ್ ಕೇಸ್ HTML ಸೈಟ್ ಅಂತ ಬಂದಾಗ ನಾನು ಆಗಲೇ ತೋರಿಸ್ತೆ, ರೈಟ್. ಸೊ ನೀವು ಈ ರೀತಿ ಅಟ್ ಎನಿ ಕಾಸ್ಟ್ ಬರೀಲೇಬೇಕಾಗುತ್ತೆ. ಯೂಸರ್ ಏಜೆಂಟ್. ಸೊ ನಿಮಗೆ ಈ ರೀತಿ ಹೆಂಗೆ ಬರೆಯೋದು ಅನ್ನೋದು ಮರ್ತು ಹೋಗಿದ್ರೆ ಸಿಂಪಲ್, ನೀವೇನು ಮಾಡಿ, ಯಾವುದಾದ್ರೂ ಒಂದು ಸೈಟನ್ನು ಓಪನ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಫ್ಲಿಪ್ಕಾರ್ಟ್ ಓಪನ್ ಮಾಡ್ತೀನಿ. ಸೈಟನ್ನು ಓಪನ್ ಮಾಡಿ ಆ್ಯಂಡ್ ಓಪನ್ ಮಾಡಿದ ತಕ್ಷಣ ಸ್ಲ್ಯಾಶ್ ಅಂತ ನೀವು ಎಂಟರ್ ಮಾಡಿ. ಓಕೆ, flipkart.com/robots.txt ಎಂಟರ್ ಮಾಡಿ. ಸೊ ಅವಾಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಡಿಸಾಲೋ ಮಾಡಿದ್ದಾರೆ, ಯಾವುದನ್ನು ಅಲೋ ಮಾಡಿದ್ದಾರೆ. ಕಾರ್ಟನ್ನು ಓದಬಾರ್ದು ಅಂತ ಅಂದ್ಕೊಂಡಿದ್ದಾರೆ, ಸಮಥಿಂಗ್ ರಿಲೇಟೆಡ್ ಟು ಕ್ಯಾರೋಸೆಲ್ ಓದಬಾರ್ದು, ಆ್ಯಂಡ್ ಪರ್ಮನೆಂಟ್ ಲಿಂಕ್ ಫಾರ್ ಇಂಡಿವಿಜುವಲ್ ರಿವ್ಯೂ ಓದಬಾರ್ದು, ಅಫಿಲಿಯೇಟ್ ವಿಜೆಟ್ ಓದಬಾರ್ದು, ಸೋಷಿಯಲ್ ಕನೆಕ್ಟ್ ಓದಬಾರ್ದು. ಇವೆಲ್ಲವೂ ಕೂಡ ಡಿಸಲೋ ನಥಿಂಗ್ ಬಟ್ ವಾಟ್, ಓದಬಾರ್ದು ಅನ್ನೋದು. ಅಲೋ ನಥಿಂಗ್ ಬಟ್ ವಾಟ್, ಓದಬೇಕು ಅನ್ನೋದು, ರೈಟ್. ಸೊ ಈ ರೀತಿ ಬರಿಬೇಕಾಗುತ್ತೆ. ಯೂಸರ್ ಏಜೆಂಟ್ ಅಂತ ಬರಿಬೇಕು. ಆಫ್ಟರ್ ದ್ಯಾಟ್ ಡಿಸಲೋ. ಅದಾದಮೇಲೆ ಈ ಫೈಲ್ ಅಂತಂದರೆ ನಿಮ್ಮ URL ಮುಂದೆ ಯಾವ ಒಂದು ಪರ್ಟಿಕ್ಯುಲರ್ ಪೇಜನ್ನು ಓದಬಾರ್ದು ಅಂತ ಅಂದ್ಕೊಂಡಿರ್ತಾರೋ ಆ ಫೈಲ್ ನೇಮ್ ಬಂದಿರುತ್ತೆ ಅಲ್ವಾ, ಅದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಮೆನ್ಷನ್ ಮಾಡಬೇಕು, ಅದನ್ನು ಬರಿಬೇಕಾಗುತ್ತೆ ಅಷ್ಟೇ, ಸಿಂಪಲ್. ಇದನ್ನು ನಾವು robots.txt ಅಂತ ಕರಿತೀವಿ, ರೈಟ್. ಸೊ ಇದಾದಮೇಲೆ ಇನ್ನೊಂದು ಆಪ್ಷನ್ ಇದೆ, ಅದನ್ನು ನಾವು ಬ್ರೋಕನ್ ಲಿಂಕ್ಸ್ ಅಂತ ಕರಿತೀವಿ. ಬ್ರೋಕನ್ ಲಿಂಕ್ಸ್ ನಥಿಂಗ್ ಬಟ್ ನಾನು SEO ಮಾಡಿರ್ತೀನಿ. ಓಕೆ, ಸುಧೀರ್ದೊಂದು ಸೈಟ್ ಇರುತ್ತೆ, ಹೆಲ್ತ್ ಟಿಪ್ಸ್ ಬಗ್ಗೆ ಅವರು ಬ್ಲಾಗ್ ಪೋಸ್ಟ್ ಬರೀತಿರ್ತಾರೆ. ಸೊ ನಂದು ಯಾವುದೋ ಹೆಲ್ತ್ ಟಿಪ್ಸ್ ಬಗ್ಗೆ ಒಂದು ವೆಬ್ಸೈಟ್ ಇರುತ್ತೆ, ನಾನು ಎಕ್ಸ್ಟರ್ನಲ್ ಲಿಂಕ್ ಆಗಿ ಸುಧೀರ್ ಅವ್ರ ಸೈಟನ್ನು ಕೊಟ್ಟಿರ್ತೀನಿ. ಬಟ್ ಸಮ್ ರೀಸನ್ ಸುಧೀರ್ ಅವರು ಆ ಡೊಮೈನನ್ನು ರಿನ್ಯೂ ಮಾಡ್ಕೊಂಡಿರಲ್ಲ ಅಂದ್ಕೊಳ್ಳೋಣ, ಅಥವಾ ಅದನ್ನು ಆ ಸೈಟನ್ನು ಯೂಸ್ ಮಾಡೋದು ಬಿಟ್ಟಿರ್ತಾರೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಯಾವಾಗ ನಾವು ರಿನ್ಯೂ ಮಾಡಿರೋದಿಲ್ಲ ಅಲ್ವಾ, ಸೊ ಆ ಸೈಟ್ ಏನಾಗಿರುತ್ತೆ, ಬ್ರೋಕ್ ಆಗಿರುತ್ತೆ. ಅಂತಂದರೆ ಎರರ್ ಬರ್ತಿರುತ್ತೆ, ಲೈಕ್ 404 ಎರರ್, ರೈಟ್. ಸೊ ಯೂಸರ್ ಬಂದು ಲಿಂಕ್ಸ್ ಮೇಲೆ ಏನಾದರೂ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆ ಸೈಟ್ ಓಪನ್ ಆಗದೆ ಇರ್ಬೋದು, ಆ ಲಿಂಕ್ ಓಪನ್ ಆಗದೆ ಇರ್ಬೋದು, ರೈಟ್. ಸೊ ಇವನ್ನೆಲ್ಲ ನಾವು ಏನಂತ ಕರಿತೀವಿ, ಬ್ರೋಕನ್ ಲಿಂಕ್ಸ್. ಓಕೆ, ಎಷ್ಟು ಬ್ರೋಕನ್ ಲಿಂಕ್ಸ್ ಇದ್ದಾವೆ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡ್ಬಿಟ್ಟು ಮ್ಯಾನ್ಯುಯಲ್ ಆಗಿ ನಾವೇನು ಮಾಡಬೇಕಾಗುತ್ತೆ, ಆ ಲಿಂಕ್ಸ್ಗಳನ್ನು
ರಿಮೂವ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಹೆಂಗೂ ನಾವು ಆ್ಯಂಕರ್ ಟೆಕ್ಸ್ಟ್ಗೆ ರಿಮೂವ್ಸ್ಗಳನ್ನು ಕೊಟ್ಟಿರ್ತೀವಿ ಆ್ಯಂಡ್ ಆ್ಯಂಕರ್ ಟೆಕ್ಸ್ಟನ್ನು ಕೊಟ್ಟಿರ್ತೀವಿ. ಅದ್ರ ಬೇಸ್ ಮೇಲೆ ಆ ಲಿಂಕ್ಸ್ಗಳನ್ನು ನೋಡಿಬಿಟ್ಟು ನಾವು ಲಿಂಕ್ಗಳನ್ನು ರಿಮೂವ್ ಮಾಡ್ತಾ ಹೋಗಬೇಕಾಗುತ್ತೆ. ಲಿಂಕನ್ನು ರಿಮೂವ್ ಮಾಡೋದು ತುಂಬ ಸಿಂಪಲ್. ಜಸ್ಟ್ ಗೋ ಟು ಯುವರ್ ವರ್ಡ್‌ಪ್ರೆಸ್ ಡ್ಯಾಶ್ಬೋರ್ಡ್ ಆ್ಯಂಡ್ ಪರ್ಟಿಕ್ಯುಲರ್ ಪೋಸ್ಟನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಎಲ್ಲಿ ಬ್ರೋಕನ್ ಲಿಂಕ್ಸ್ಗಳಿದ್ದಾವೆ ಆ ಪರ್ಟಿಕ್ಯುಲರ್ ಪೋಸ್ಟನ್ನು ನೀವೇನು ಮಾಡಬೇಕು, ಚೂಸ್ ಮಾಡ್ಕೋಬೇಕು. ಓಕೆ, ಸೊ ಚೂಸ್ ಮಾಡಿಕೊಂಡು ವ್ಯೂ ರೈಟ್. ಚೂಸ್ ಮಾಡ್ಕೊಂಡಾದ್ಮೇಲೆ ಎಲ್ಲೆಲ್ಲಿ ಲಿಂಕ್ಸ್ಗಳು ಕೊಟ್ಟಿರ್ತೇವೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಇದು ಲಿಂಕ್ ಕೊಟ್ಟಿರ್ತೀನಿ ನಾನು. ಓಕೆ, ಈ ಲಿಂಕನ್ನು ನಾನು ಅನ್ಚೆಕ್ ಮಾಡಬೇಕು, ರೈಟ್. ಸೊ ಅನ್ಚೆಕ್ ಮಾಡಬೇಕಂತ ಅಂದರೆ ನಾನು ಏನು ಮಾಡಬೇಕು, ಎಡಿಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಎಡಿಟ್ ಮಾಡಬೇಕು, ರೈಟ್. ನಾನು ಪೋಸ್ಟನ್ನು ಎಡಿಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಡಿಟ್ ಪೋಸ್ಟ್ ಮೇಲೆ ಹೋದರೆ ನಾವೆಲ್ಲೆಲ್ಲಿ ಲಿಂಕ್ಸ್ಗಳನ್ನು ಕೊಟ್ಟಿರ್ತೀವಿ ಅದೆಲ್ಲ ಓಪನ್ ಆಗುತ್ತೆ, ರೈಟ್. ಸೊ ನಾನು ಇವಾಗ ಇದನ್ನೇನು ಮಾಡಬೇಕು, ಲೈಕ್ ಅನ್ಚೆಕ್ ಮಾಡಬೇಕು. ಸೊ ಅವಾಗ ಏನು ಮಾಡಬೇಕು, ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಲಿಂಕ್ ಆಪ್ಷನ್ ಏನಿರುತ್ತೆ ಈ ಲಿಂಕನ್ನು ತೆಗೆದುಬಿಡಿ, ರೈಟ್. ಸೊ ಲಿಂಕ್ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಆ ಲಿಂಕನ್ನು ನೀವೇನು ಮಾಡಬೇಕು, ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸೈಟ್ ಏನಿರುತ್ತೆ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಎಡಿಟ್ ಲಿಂಕ್ URL. ಸೊ ನೀವು ಕೊಡಿ, ಇಫ್ ಇನ್ ಕೇಸ್ ಬೇರೆ ಲಿಂಕ್ ಕೊಡ್ತೀರಾ ಅಂತಂದರೆ ಬೇರೆ ಲಿಂಕನ್ನು ಕೊಟ್ಕೋಬೋದು, ರೈಟ್. ಆರ್ ಎಲ್ಸ್ ನೋ ಫಾಲೋಗೆ ಕೊಡಿ. ಆರ್ UGC2 ಲಿಂಕ್ ಆಪ್ಷನ್ ಇರುತ್ತೆ, ಜಸ್ಟ್ ರಿಮೂವ್ ಇಟ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಆ ಲಿಂಕ್ ಏನಾಗುತ್ತೆ, ಲಿಂಕ್ ಅಂತ ಕಾಣಿಸುತ್ತೆ ಬಟ್ ಆ ಲಿಂಕ್ ಓಪನ್ ಆಗಲ್ಲ. ಕ್ಲಿಕ್ ಮಾಡಿದ್ರೆ ಅದು ಓಪನೇ ಆಗಲ್ಲ, ಅಂತಂದರೆ ಕ್ಲಿಕ್ಕಬಲ್ ಟೆಕ್ಸ್ಟೇ ಆಗಲ್ಲ ಅದು, ಬಟ್ ಲಿಂಕ್ ಅಂತ ತೋರಿಸ್ತಿರುತ್ತೆ ಅಷ್ಟೇ. ಓಕೆ, ಜಸ್ಟ್ ರಿಮೂವ್ ಇಟ್. ಸೊ ಈ ರೀತಿ ನೀವು ರಿಮೂವ್ ಮಾಡ್ಕೊತ ಬರಬೇಕಾಗುತ್ತೆ ಬ್ರೋಕನ್ ಲಿಂಕ್ಸ್ಗಳನ್ನು. ಸೊ ಬ್ರೋಕನ್ ಲಿಂಕ್ಸ್ಗಳನ್ನು ನಾವು ಕಂಡುಹಿಡಿಬೇಕು. ಸೊ ಅದಕ್ಕೋಸ್ಕರ ಅಗೇನ್ ಗೋ ಟು ಯುವರ್ ಗೂಗಲ್ ಕ್ರೋಮ್, ಎಂಟರ್ ಮಾಡಿ ಬ್ರೋಕನ್ ಲಿಂಕ್ಸ್ ಚೆಕರ್, ರೈಟ್. ಬ್ರೋಕನ್ ಲಿಂಕ್ಸ್ಗಳು ಯಾವುದೇ ಕಾರಣಕ್ಕೂ ನಮ್ಮ ಸೈಟಲ್ಲಿ ಇರಬಾರ್ದು. ಇಂಟರ್ನಲ್ ಲಿಂಕ್ ಆಗಿರಲಿ, ಎಕ್ಸ್ಟರ್ನಲ್ ಲಿಂಕ್ ಆಗಿರಲಿ, ಯಾವುದೇ ಆದರೂ ಕೂಡ ಬ್ರೋಕನ್ ಲಿಂಕನ್ನು ನಾವು ಕೊಡಬಾರ್ದು, ರೈಟ್. ಬ್ರೋಕನ್ ಲಿಂಕ್ ಚೆಕರ್. ಸೊ ಬ್ರೋಕನ್ ಲಿಂಕ್ ಚೆಕರ್ RFs ಇರುತ್ತೆ, RFsನ್ನು ಕೂಡ ನೀವು ನೋಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ನಾನೇನು ಮಾಡ್ತೀನಿ ಅಂತಂದರೆ ಅಮೆಝಾನ್ ಸೈಟನ್ನು ತೊಗೋತೀನಿ, ಫೈಂಡ್ ಬ್ರೋಕನ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಸೆಕ್ಯೂರಿಟಿ ಕೋಡ್ ಲೈಕ್ ಓಕೆ, ಲೆಂತಿ ಪ್ರೋಸೆಸ್ ಇದೆ. ಸೊ ನಾನು RFಸ್ಗೆ ಹೋಗ್ತೀನಿ, ಸಿಂಪಲ್ ಆಗಿ RFs ಆ್ಯಂಡ್ ಯಾವ ಸೈಟಲ್ಲಿ ನೀವು ಬ್ರೋಕನ್ ಲಿಂಕನ್ನು ಚೆಕ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಸೈಟನ್ನು ನೀವು ಮೆನ್ಷನ್ ಮಾಡಿ. ಸೊ ಯಾವಾಗಲೂ ಬ್ರೋಕನ್ ಲಿಂಕ್ಸನ್ನು ನಾವು ನಮ್ಮ ಓನ್ ಸೈಟಲ್ಲೇ ಚೆಕ್ ಮಾಡ್ತೀವಿ. ಓಕೆ, ಸೊ ಜಸ್ಟ್ ನಿಮ್ಮ ಸೈಟ್ನ ಒಂದು URL ಅನ್ನು ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡಿ, ಅದಾದಮೇಲೆ ಚೆಕ್ ಬ್ರೋಕನ್ ಲಿಂಕ್ಸ್ ಇರುತ್ತೆ, ಚೆಕ್ ಬ್ರೋಕನ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬ್ರೋಕನ್ ಲಿಂಕ್ ಚೆಕರ್ ಏನಾಗುತ್ತೆ, ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆಗಿಬಿಟ್ಟು ಎಷ್ಟು ಬ್ರೋಕನ್ ಲಿಂಕ್ಸ್ಗಳಿದ್ದಾವೆ ಅದೆಲ್ಲವೂ ಕೂಡ ಇಲ್ಲಿ ತೋರಿಸ್ತಾರೆ. ಸಿ ಸರ್ಚಿಂಗ್ ಫಾರ್ ಬ್ರೋಕನ್ ಲಿಂಕ್ಸ್. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಫೆಚ್ ಆಗಬೇಕಲ್ವ, ಅದಕ್ಕೋಸ್ಕರ. ಅದಾದಮೇಲೆ ಬ್ರೋಕನ್ ಲಿಂಕ್ಸ್ ಟು ಯುವರ್ ಸೈಟ್, ರೈಟ್. ಬ್ರೋಕನ್ ಲಿಂಕ್ ಆನ್ ಯುವರ್ ಸೈಟ್, ರೈಟ್. ಬ್ರೋಕನ್ ಲಿಂಕ್ಸ್ಗಳು 0 ಇದೆ ಆನ್ ಯುವರ್ ಸೈಟ್. ಲಿಂಕ್ಸ್ ಟು ಯುವರ್ ಸೈಟ್ ನಥಿಂಗ್ ಬಟ್ these are the broken inbounded links from other websites to pages on the target domain. ಬೇಸಿಕಲಿ ಏನಪ್ಪ ಅಂತಂದರೆ ಬೇರೆ ಒಂದು ವೆಬ್ಸೈಟಿಂದ ನಿಮ್ಮ ವೆಬ್ಸೈಟಿಗೆ ಲಿಂಕ್ ಕೊಟ್ಟಿರ್ತಾರೆ ಅಲ್ವಾ, ಲೈಕ್ ಎ ಬ್ಯಾಕ್ ಲಿಂಕ್ ಥರ. ಸೊ ಅವರು ಅದು ಏನಾಗಿರುತ್ತೆ, ಬ್ರೋಕನ್ ಲಿಂಕ್ಸ್ ಇರ್ತವೆ. ಬಟ್ ನಿಮ್ಮ ಸೈಟಲ್ಲಿ ಆನ್ ಯುವರ್ ಸೈಟ್ ಇರೋದೇನಿದೆ 0 ಬ್ರೋಕನ್ ಲಿಂಕ್ಸ್ಗಳು ಇರ್ತವೆ. ಸೊ ಇಫ್ ಇನ್ ಕೇಸ್ ಬ್ರೋಕನ್ ಲಿಂಕ್ಸ್ಗಳು ಇದ್ದರೆ ಯಾವ ಪೇಜಲ್ಲಿ ಬ್ರೋಕನ್ ಲಿಂಕ್ ಇದೆ ಅನ್ನೋದು ಕೂಡ ಇಲ್ಲಿ
ಗೊತ್ತಾಗುತ್ತೆ. ಸಿ ಬ್ರೋಕನ್ ಇನ್ಬೌಂಡ್ ಲಿಂಕ್ಸ್ ನಥಿಂಗ್ ಬಟ್ ವಾಟ್, internal links. Outbound links nothing but external links. Okay, inbound links referring pages. See, so e particular ವೆಬ್ಸೈಟಲ್ಲಿ ನೀವೇನು ಒಂದು ಆ್ಯಂಕರ್ ಟೆಕ್ಸ್ಟ್ ಕೊಟ್ಟಿರ್ತೀರಾ ಅದು ಬ್ರೋಕನ್ ಆಗಿದೆ. ಸೊ ಇದು ನಿಮ್ಮ ಕೈಯಲ್ಲಿ ಇರೋದಿಲ್ಲ, ಯು ಕಾಂಟ್ ಡೂ ಎನಿಥಿಂಗ್ ಅಬೌಟ್ ದಿಸ್. ನಿಮ್ಮ ಸೈಟಲ್ಲಿ ಇದ್ದರೆ ಮಾತ್ರ ನೀವು ಮಾಡ್ಕೋಬೋದು, ಬಟ್ ನಿಮ್ಮ ಸೈಟಲ್ಲಿ ಇಲ್ಲ ಅಲ್ಲ. ಸೊ ನಿಮ್ಮ ಸೈಟಲ್ಲಿ ಇದ್ದಾಗ ನೀವೇನು ಮಾಡೋಕ್ಕಾಗೋದಿಲ್ಲ. ಬಟ್ ನಿಮ್ಮ ಸೈಟಲ್ಲಿ ಇದ್ದಾಗ ನೀವು ಬ್ರೋಕನ್ ಲಿಂಕ್ಸನ್ನು ತೊಗೋಬೇಕಾಗುತ್ತೆ, ಐ ಮೀನ್ ರಿಮೂವ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ರಿಮೂವ್ ಮಾಡೋದು ಹೆಂಗೆ ಅಂತ ನಾನು ಹೇಳಿದೆ. ಪೇಜಸ್ಗಳನ್ನು ಪೋಸ್ಟ್ಗಳನ್ನು ರೆಫರ್ ಮಾಡಿರುತ್ತೆ. ಆ ಪೋಸ್ಟ್ಗಳಿಗೆ ಹೋಗ್ಬಿಟ್ಟು ಯಾವುದು ಬ್ರೋಕನ್ ಲಿಂಕ್ ಇರುತ್ತೆ ಅದನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ, ಬ್ರೋಕನ್ ಲಿಂಕ್ಸ್, ರೈಟ್. ಸೊ ದ ಲಾಸ್ಟ್ ಒನ್ ಈಸ್ 404 ಎರರ್. ಸೊ ಎಷ್ಟೊಂದು ಸತಿ ನಾವು ನಮ್ಮ ಸೈಟನ್ನು ಓಪನ್ ಮಾಡಿರ್ತೀವಿ ಅಥವಾ ಯಾರ್ದೋ ಒಂದು ಸೈಟನ್ನು ಓಪನ್ ಮಾಡಿರ್ತೀವಿ, ನಮ್ಗೆ ಈ ಒಂದು ಆಪ್ಷನ್ ತೋರಿಸುತ್ತೆ 404 ಎರರ್ ಅಂತಂದರೆ ಸೈಟೇ ಓಪನ್ ಆಗ್ತಿರಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಎಂಟರ್ ಮಾಡ್ತೀನಿ. ಓಕೆ, ಸೊ ಲೆಟ್ ಮಿ ಗೋ ಫಾರ್ ಅಮೆಝಾನ್ ಓನ್ಲಿ, Amazon/404. ಸೊ ಸಮ್ ಜಸ್ಟ್ ರ್ಯಾಂಡಮ್ ಪೇಜನ್ನು ನಾನು ಎಂಟರ್ ಮಾಡ್ತೀನಿ. ಸೊ ನಮಗೆ ಹೆಂಗೆ ತೋರಿಸುತ್ತೆ 404 ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. Amazon.in/404. ಸಿ ಈ ರೀತಿ ಕಾಣುತ್ತೆ. Looking for something, we are sorry, the web address you entered is not functioning page on our site. Click here to go back to the Amazon home page. So ಇದೇನಿರುತ್ತೆ, by default 404 error page, right? So 404 error page nothing but ನಿಮ್ಮ ಸೈಟ್ ಸಮ್ಟೈಮ್ಸ್ ಅಥವಾ ನಿಮ್ಮ ಸೈಟಲ್ಲಿ ಕೆಲವು ಪೇಜಸ್ಗಳು 404 ಎರರ್ ಪೇಜಸ್ ಇರ್ತವೆ. ಓಕೆ, ಸೊ ಈ ಪೇಜ್ ಅನ್ನೋದು ಬರಬಾರ್ದು. ಬೈ ಡಿಫಾಲ್ಟ್ ಎಲ್ಲ ಸೈಟಲ್ಲೂ ಕೂಡ 404 ಎರರ್ ಪೇಜ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಸೈಟಲ್ಲೂ ನಾನು ಓಪನ್ ಮಾಡಿದ್ರೆ, ಓಕೆ, /404. ಸಿ oops, that page can't be found. ಸೊ ಅಂತಂದರೆ ಈ ಪೇಜ್ ಬರ್ತಾ ಇಲ್ಲ, ರೈಟ್? ಇಟ್ ಲುಕ್ಸ್ ನಥಿಂಗ್ ವಾಸ್ ಫೌಂಡ್ at this location, maybe try one of the links below or search. ಸೊ ಈ ರೀತಿ ಪೇಜಸ್ಗಳು ಬರ್ತವೆ. ಬಟ್ ಸಮ್ಟೈಮ್ಸ್ ಇದು ಕಸ್ಟಮೈಸ್ಡ್ ಆಗಿದೆ, ಬಟ್ ಸಮ್ಟೈಮ್ಸ್ ಏನು ಬರುತ್ತೆ, ಇಷ್ಟಷ್ಟೇ ಬರುತ್ತೆ, oops, that page can't be found. ಓಕೆ, ಈ ರೀತಿ ಪೇಜಸ್ಗಳು ನಾರ್ಮಲ್ ಆಗಿ ಬರಬಾರ್ದು. ಇಫ್ ಇನ್ ಕೇಸ್ ಬಂದರೆ ಕಸ್ಟಮೈಸ್ಡ್ ಆಗಿರಬೇಕು ಅಂತ ಅಂದರೆ, ಲೈಕ್ ಇಫ್ ಇನ್ ಕೇಸ್ ಬಂದರೂ ಕೂಡ ಬೇರೆ ಒಂದು ಪೇಜಸ್ಗೆ ನಾವು ರೀಡೈರೆಕ್ಟ್ ಮಾಡಬೇಕು ಅವ್ರನ್ನ. ಅಂತಂದರೆ ಈ ಪೇಜ್ ಫೌಂಡ್ ಆಗ್ತಿಲ್ಲ, ಬಟ್ ನೀವು ಬೇರೆ ಪೇಜಸ್ಗಳನ್ನು ನೀವು ಸರ್ಚ್ ಮಾಡ್ಕೋಬಹುದು. ಓಕೆ, ಈ ಪರ್ಟಿಕ್ಯುಲರ್ ಪೇಜ್ ಕಾಣ್ತಾ ಇಲ್ಲ, ಬಟ್ ಯು ಕ್ಯಾನ್ ಸರ್ಚ್ ಅದರ್ ಪೇಜಸ್, ಯು ಕ್ಯಾನ್ ಗೋ ಫಾರ್ ಅದರ್ ಪೇಜಸ್ ಲೈಕ್ ದಿಸ್. ಇಲ್ಲಿ ಮೆನ್ಷನ್ ಮಾಡಿದ್ರೆ ಇಲ್ಲಿ ಇರುತ್ತೆ ನಮಗೆ ಬಿಲೋ ಎ ಸರ್ಚ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್ ಅಂತ ಸರ್ಚ್ ಮಾಡಿದ್ರೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜಿಗೆ ಹೋಗ್ತಾರೆ ಅವರು. ಸಿ, ರೈಟ್? ಸೊ ಈ ರೀತಿ ಕಸ್ಟಮೈಸ್ ಮಾಡಬೇಕಾಗುತ್ತೆ 404 ಎರರ್ ಪೇಜಸ್ಗಳನ್ನು. ಸೊ ಕಸ್ಟಮೈಸ್ ಮಾಡಬೇಕು ಅಂತ ಅಂದರೆ ಅಗೇನ್ ನೀವು ನಿಮ್ಮ ಒಂದು ವರ್ಡ್ ಪ್ರೆಸ್ ಆದರೆ ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಹೋಗಬೇಕಾಗುತ್ತೆ. ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಹೋದಾಗ ಪ್ಲಗಿನ್ ಇರುತ್ತೆ, ಒನ್ ಪ್ಲಗಿನ್ ಈಸ್ ಎನಫ್. ಓಕೆ, ಆ್ಯಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಮಾಡಿ ಪ್ಲಗಿನನ್ನು. ಆ ಪ್ಲಗಿನ್ ನೇಮ್ ಬಂದ್ಬಿಟ್ಟು ಕಸ್ಟಮ್ ಸ್ಮಾರ್ಟ್ 404 ಎರರ್ ಪೇಜ್, 404 ಎರರ್ ಪೇಜ್ ಸೆಟಪ್. Custom Smart 404 error are set up. Let me
ಸೆಟಪ್. ಸಿ ಓಪನ್ ಆದಾಗ ಅದೇ ಪ್ಲಗಿನ್ ಇರುತ್ತೆ ನಮಗೆ. ಶೋರ್ ಸೊ ಆರ್ ಎಲ್ಸ್ ಬೇರೆ ಪ್ಲಗಿನ್ಸ್ಗಳನ್ನು ಕೂಡ ನೀವು ತಗೋಬಹುದು. ಸಿ ಫಾರ್ ಎಕ್ಸಾಂಪಲ್ ಆಲ್ 404 ರೀಡೈರೆಕ್ಟ್ ಟು ಹೋಮ್ ಪೇಜ್, ರೈಟ್. ಸೊ ಈ ರೀತಿ ಆಪ್ಷನ್ಸ್ಗಳು ಇರ್ತವೆ. ಕೆಲವೊಂದು ಸರ್ತಿ ಆಲಿರ್ಮೋನ್ ಎಸ್ ಯು ಪ್ಯಾಕಲ್ಲಿ ಕೂಡ ನಮಗೆ ಆಪ್ಷನ್ ಇರುತ್ತೆ. ಜಸ್ಟ್ ನೀವೇನು ಮಾಡಬೇಕು, ಪ್ಲಗಿನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಕ್ಟಿವೇಟ್ ಮಾಡ್ಕೊಳ್ಳಿ. ರೈಟ್, ಆಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ಅಪಿಯರೆನ್ಸ್ ಅಂಡರ್ ಅಲ್ಲಿ ನಮಗೆ ನಾರ್ಮಲಿ that option will show tools. ಯಾ, ಸೊ ಇಲ್ಲಿ ಆಪ್ಷನ್ ಇರುತ್ತೆ. ಸಿ ಆಲ್ 404 ರೀಡೈರೆಕ್ಟ್ ಟು ಹೋಮ್ ಪೇಜ್. ಪ್ಲಗಿನ್ಸ್ಗೆ ಹೋಗ್ಬಿಟ್ಟು ಆ ಪ್ಲಗಿನ್ ಅನ್ನು ಓಪನ್ ಮಾಡಿ. ಸೊ ದೆನ್ ಸೆಟ್ಟಿಂಗ್ಸ್ ಆಪ್ಷನ್ಸ್ ಹೋಗಿ. ಸೆಟ್ಟಿಂಗ್ಸ್ ಆಪ್ಷನ್ಸ್ಗೆ ಹೋದರೆ ಸ್ಕ್ರೋಲ್ ಡೌನ್ ಆ್ಯಂಡ್ 404 ರೀಡೈರೆಕ್ಷನ್ ಸ್ಟೇಟಸ್, ರೀಡೈರೆಕ್ಟ್ ಆಲ್ ಪೇಜಸ್ ಟು, ರೀಡೈರೆಕ್ಟ್ ಆಲ್ 404 ಪೇಜಸ್ ಟು ಯಾವ ಡೊಮೈನಿಗೆ ಹೋಗಬೇಕು ಆ್ಯಂಡ್ ಯಾವ ಪರ್ಟಿಕ್ಯುಲರ್ ಪೇಜ್ಗೆ ಏನಾದರೂ ಹೋಗ್ಬೇಕಾ, ಸ್ಲ್ಯಾಶ್ ಮೇಲೆ ಕ್ಲಿಕ್ ಮಾಡಿ ಹೋಮ್, ಕಾಂಟ್ಯಾಕ್ಟರ್ಸ್ ಪೇಜ್, ಈ ರೀತಿ ನೀವು ಕೊಡ್ಬೋದು. ಅದಾದಮೇಲೆ ಸೆಲೆಕ್ಟ್ ರೀಡೈರೆಕ್ಟ್ ಟೈಪ್, ಪರ್ಮನೆಂಟ್ ರೀಡೈರೆಕ್ಟ್, ಓಕೆ, ಪ್ರಿವೆಂಟ್ ಲಾಗಿಂಗ್ ಮೀಡಿಯಾ ಲಿಂಕ್ಸ್, ಓಕೆ, ಇಮೇಜ್ 404 ರೀಡೈರೆಕ್ಷನ್ ಸ್ಟೇಟಸ್, ಓಕೆ, ಡಿಸೇಬಲ್ ಡಿಫಾಲ್ಟ್ ಇಮೇಜ್ ಫಾರ್ 404 ಎರರ್ಸ್ ಅಂತಂದರೆ ಜಸ್ಟ್ ಲೈಕ್ ಸೈಟ್ ಹಿಂಗೆ ತೋರಿಸೋ ಬದಲು ಯಾವುದಾದ್ರೂ ಇಮೇಜನ್ನು ನೀವು ಆ್ಯಡ್ ಮಾಡ್ತೀರಾ ಅಂತಂದರೆ ನೀವು ಆ್ಯಡ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಯಾವುದಾದ್ರೂ ಇಮೇಜನ್ನು ನೀವು ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಆಗಿರುತ್ತೆ. ಸೊ ಒನ್ಸ್ ಇಟ್ಸ್ ಡನ್, ಓಕೆ, ನೀವು ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ಕೋಬೋದು, ರೈಟ್. ಸೊ ಬೈ ಡಿಫಾಲ್ಟ್ ಎಲ್ಲ ಸೈಟಿಗೂ ಒಂದು 404 ಪೇಜ್ ಇದ್ದೇ ಇರುತ್ತೆ. ಓಕೆ, ಬಿಕಾಸ್ ಇಫ್ ಇನ್ ಕೇಸ್ ಸೈಟ್ ಏನಾದರೂ ಓಪನ್ ಆಗಲಿಲ್ಲ ಅಂದರೆ ಬೈ ಡಿಫಾಲ್ಟ್ ಆ ಪೇಜೇ ನಮಗೆ ಕಾಣುತ್ತೆ, 404 ಎರರ್ ಪೇಜ್. ಸೊ ನೀವೇನು ಮಾಡಬೇಕು, ನೀವು ಕಸ್ಟಮ್ ಆಗಿ ಏನಾದರೂ ಮ್ಯಾನ್ಯುಯಲ್ ಆಗಿ ನೀವು ಆ ಪೇಜನ್ನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಆ್ಯಡ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಪೇಜನ್ನು ಕ್ರಿಯೇಟ್ ಮಾಡಿ, ಲೈಕ್ 404 ಎರರ್ ಪೇಜ್. ಆಫ್ಟರ್ ದಟ್ ನಿಮಗೆ ಹೆಂಗೆ ಬೇಕೋ ಹಾಗೆ ಎಡಿಟ್ ವಿತ್ ಎಲಿಮೆಂಟರ್ಗೆ ಹೋಗ್ಬಿಟ್ಟು ನೀವು ಆ ಪೇಜನ್ನು ಎಡಿಟ್ ಮಾಡ್ಕೋಬೋದು. ಓಕೆ, ಕಸ್ಟಮೈಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬೈ ಡಿಫಾಲ್ಟಾಗೆ ಇದ್ದರೆ ಏನಾಗುತ್ತೆ, ಜನ ನೋಡಿಬಿಟ್ಟು ರಿಟರ್ನ್ ಹೋಗ್ಬಿಡ್ತಾರೆ. ಬಟ್ 404 ಪೇಜ್ ಎರರ್ ಕಂಡ್ರೂ ಕೂಡ ಹೆಂಗೆ ಕಾಣಬೇಕು, ನಾನು ಆಗಲೇ ಹೇಳಿದ್ದೆ. ಲೈಕ್ ಇವಾಗ ನನ್ನ ಸೈಟನ್ನು ಓಪನ್ ಮಾಡಿದ್ರೆ, ರೈಟ್, ನನ್ನ ಸೈಟನ್ನು ಓಪನ್ ಮಾಡ್ತೀನಿ ನಾನು, 404 ಸಿ ಹೋಮ್ ಪೇಜಿಗೆ ಅದೇನಾಗ್ತಿದೆ, ರೀಡೈರೆಕ್ಟ್ ಆಗ್ತಾ ಇದೆ. ಬಿಕಾಸ್ ಏನಕ್ಕೆ ರೀಡೈರೆಕ್ಟ್ ಆಗ್ತಿದೆ, ಬಿಕಾಸ್ ಆಫ್ ದಿಸ್ ಪ್ಲಗಿನ್. ಓಕೆ, ಸೊ ಇಫ್ ಇನ್ ಕೇಸ್ 404 ಪೇಜಸ್ ಬಂದರೂ ಕೂಡ ಬೈ ಡಿಫಾಲ್ಟ್ ಎಲ್ಲಿಗೆ ಹೋಗ್ಬಿಡುತ್ತೆ, ಹೋಮ್ ಪೇಜಿಗೆ ಹೋಗ್ಬಿಡುತ್ತೆ. ಈವನ್ ದೋ ಅವ್ರ ಪರ್ಟಿಕ್ಯುಲರ್ ಪೇಜನ್ನು ಸರ್ಚ್ ಮಾಡಿದ್ರು ಹೋಮ್ ಪೇಜಿಗೆ ಹೋಗುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ, 404 ಪೇಜ್ ಎರರ್ ರೆಕ್ಟಿಫೈ ಮಾಡೋದು ಅಂತ ಕರಿತೀವಿ. ಓಕೆ, ಸೊ ಇದಿಷ್ಟು ಬಂದ್ಬಿಟ್ಟು ಟೆಕ್ನಿಕಲ್ SEO, ರೈಟ್. ಸೊ ಟೆಕ್ನಿಕಲ್ SEOದಲ್ಲಿ ಇಷ್ಟು ಆಪ್ಷನ್ಸ್ಗಳು ಬರ್ತವೆ. ಇಷ್ಟು ಆಪ್ಷನ್ಸ್ಗಳನ್ನು ಕೂಡ ನೀವು ಮಾಡಬೇಕಾಗತ್ತೆ. ಓಕೆ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ನಥಿಂಗ್ ಬಟ್ ಪೇಜ್ ಅಥಾರಿಟಿ
ಆ್ಯಂಡ್ ಡೊಮೈನ್ ಅಥಾರಿಟಿಯನ್ನು ಚೆಕ್ ಮಾಡಿಕೊಂಡು ಬ್ಯಾಕ್ಲಿಂಕ್ಸನ್ನು ತೊಗೊಳ್ಳೋದು ಆ್ಯಂಡ್ robots.txt ಕೊಡೋದು, ಸೈಟ್ ಮ್ಯಾಪನ್ನು ಕೊಡೋದು. ಈ ಮೂರನ್ನು ಟೆಲಿಕಾಸ್ಟ್ ನೀವು ಮಾಡಬೇಕಾಗುತ್ತೆ. ರೈಟ್. ಸೊ ಇದನ್ನು ನಾವೇನಂತ ಕರಿತೀವಿ, ಟೆಕ್ನಿಕಲ್ SEO. ನಾಳೆ ಕ್ಲಾಸ್ಗೆ SEO ಕ್ಲಾಸ್ ಮುಗಿದೋಗುತ್ತೆ. ಸೊ ನಾಳೆ ಸೈಟ್ ಆಡಿಟ್ ಮಾಡೋದು ಹೇಗೆ, ಓಕೆ, SEMrushನ್ನು ಯೂಸ್ ಮಾಡೋದು ಹೇಗೆ ಅನ್ನೋದು ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಇವತ್ತಿನ ಕ್ಲಾಸ್ ಟೆಕ್ನಿಕಲ್ SEO ಏನಿರುತ್ತೆ ಅದು ಮುಗಿದೋಯ್ತು. ಆನ್ ಪೇಜ್ SEO ಮುಗೀತು, ಆಫ್ ಪೇಜ್ SEO ಮುಗೀತು, ಟೆಕ್ನಿಕಲ್ SEO ಕೂಡ ಮುಗೀತು. ಸೈಟ್ ಆಡಿಟ್ ಅನ್ನೋದು ಒಂದಿದೆ, ಅದನ್ನು ನಾಳೆ ಮುಗಿಸಿದ್ರೆ SEO ಕ್ಲಾಸ್ ಮುಗಿದೋಯ್ತು. ರೈಟ್. ಸೊ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ನಾವ್.